ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಇದರಲ್ಲಿ ಬಾಬಾ ಏನ್ ಹೇಳ್ತಿದ್ರು, 5 ಸ್ವರೂಪ ಅಂದ್ರೆ 5 ರೂಪದಲ್ಲಿ ಬಾಬಾ ನಮ್ಮನ್ನ ವಿಶೇಷವಾಗಿ ಸಂಗಮ ಯುಗದಲ್ಲಿ ಈಶ್ವರಿಯ ಸೇವೆಗೋಸ್ಕರ, ವಿಶ್ವ ಪರಿವರ್ತನೆಗೋಸ್ಕರ ಪರಿವರ್ತನೆ ಮಾಡಿಬಿಟ್ಟು ನಮ್ಮ ಮೂಲಕ ಈಶ್ವರಿ ಸೇವೆಯನ್ನ ವಿಶ್ವಕ್ಕೆ ಬಾಬಾ ಮಾಡ್ತಾರೆ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ರೂಪದಲ್ಲಿ ಇದ್ದೀರಿ, ಯಾವ ಲೆವೆಲಲ್ಲಿ ಇದ್ದೀರಾ, ಯಾವುದು ಆರಂಭದ ಹಂತ, ಯಾವುದು ಮಧ್ಯದ ಹಂತ, ಯಾವುದು ಕೊನೆಯ ಹಂತ. ಎಷ್ಟು ನಾವು ಈಶ್ವರಿ ಜೀವನದಲ್ಲಿ ಮುಂದೆ ಹೋಗ್ತಾ ಹೋಗ್ತೀವೋ ಅಷ್ಟು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಮ್ಮ ಪಾತ್ರ, ಕೆಲಸ ಎಲ್ಲ ಕಡಿಮೆ ಆಗತ್ತೆ. ಕೇವಲ ಬಾಬನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಅನುಭವದ ಆಧಾರದಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಎಲ್ಲವನ್ನ ಅವನಿಗೆ ಒಪ್ಪಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಲ್ವಾ. ಏಕ್ ಬಾಪ್ ದೂಸರಾ ನಾ ಕೋಯ್. ಓಕೆ, ಸರಿ. 5 ಸ್ವರೂಪದ ಬಗ್ಗೆ ನಾವು ಏನ್ ಮಾಡಿದ್ವಿ, ತಿಳ್ಕೊಂಡ್ವಿ. आज बाप दादा सभी एक देशी बच्चों से मिलने आए हैं. ಈ ಮೊದಲು ಬಾಬಾ ಡಬಲ್ ವಿದೇಶಿಯವರಿಗೋಸ್ಕರ ವಿಶೇಷವಾಗಿ ಬಂದಿದ್ರಲ್ಲ, ಇವತ್ತು ಬಾಬಾ ಏಕದೇಶಿ, ಒಂದು ದೇಶದ ಮಕ್ಕಳನ್ನ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಂದು ದೇಶ ಅಂತಂದ್ರೆ ಏನು ಒಂದು ದೇಶ ಅಂತ? ನಾವೆಲ್ಲರೂ ಪರಂಧಾಮವಾಸಿಗಳು. ಒಂದು ದೇಶ ಅಂತಂದ್ರೆ ಬಾಬಾ ಹೇಳ್ತಾರೆ, ಎಲ್ಲರ ಮನಸ್ಸಿನಲ್ಲೂ ಕೂಡ ಈಶ್ವರೇ ಸೇವೆ ಮಾಡಬೇಕು ಅಂತ ಇಚ್ಛೆ ಇದೆ ಅಲ್ವಾ, ಉದ್ದೇಶ ಇದೆ, ಗುರಿ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಒಂದು ದೇಶ. ಯಾರಿಗೂ ಕೂಡ ಸ್ವಾರ್ಥ ಇಲ್ಲ. ಅಷ್ಟು ಮಕ್ಕಳೇನಾಗಿದ್ದಾರೆ, ಈಶ್ವರಿ ಸೇವೆಗೆ ರೆಡಿ ಆಗಿದ್ದಾರೆ. ಅದಕ್ಕಾಗಿ ಒಂದು ದೇಶದ ಮಕ್ಕಳು ಅಂದ್ರೆ ಇನ್ನೊಂದು ರೀತಿಯಲ್ಲಿ ಪರಮಧಾಮದಲ್ಲಿ ನಾವಿದ್ದೀವಿ, ಆತ್ಮಗಳಿದ್ದೀವಿ. ನಮ್ಮಲ್ಲಿ ಇಂಡಿಯಾ, ಸೌತ್ ಆಫ್ರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಜಪಾನ್ ಅಥವಾ ಕರ್ನಾಟಕ, ಆಂಧ್ರ, ಹುಬ್ಬಳ್ಳಿ, ಬೆಂಗಳೂರು ಅಂತ ಬೇರೆ ಬೇರೆ ಇಲ್ಲ. ನಾವೆಲ್ಲರೂ ಆತ್ಮಗಳು, ಒಂದೇ ದೇಶ, ಒಂದೇ ಉದ್ದೇಶ, ಒಂದೇ ಕಾರ್ಯ. ಜೋ ಒರಿಜಿನಲ್ ಸಬ್ಕಾ ದೇಶ. ನಿಮ್ಮೆಲ್ಲರ ಮೂಲ ದೇಶ ಯಾವುದು? ಪರಮಧಾಮ. ನೀವೆಲ್ಲರೂ ಎಲ್ಲಿದ್ದೀರಿ ಇವಾಗ? ಪರಮಧಾಮ. ಪರಮಧಾಮದಲ್ಲಿ ಹೋಗ್ಬಿಟ್ಟು ಏನ್ ಮಾಡಿದ್ದೀರಿ? ಏನ್ ಮಾಡಿದ್ದೀರಿ? ಮನಸ್ಸನ್ನ ಬಾಬಾ ಕೊಟ್ಟಿದ್ದೀವಿ. ಮನ್ ಮನ ಭವ, ಮನಸ್ಸನ್ನ ಸಂಪೂರ್ಣವಾಗಿ ಅವನ ಕೈಯಲ್ಲಿ ಕೊಟ್ಟಿದ್ದೀವಿ. ಕೊಟ್ಬಿಟ್ಟಿದ್ದೀವಿ ಭಗವಂತನ ಕೈ ಅಲ್ವಾ. ಜಾನ್ತೆ ಹೋನ ಏಕ್ ದೇಶ್ ಕಿತನಾ ಪ್ಯಾರಾ ಹೈ. ಮಕ್ಕಳೇ ಗೊತ್ತಿದೆಯಲ್ಲ, ಆ ದೇಶ ಎಷ್ಟೊಂದು ಪ್ರಿಯವಾಗಿದೆ. ಯಾವುದು ಪರಂಧಾಮ. ಪ್ರಿಯವಾಗಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಆ ದೇಶ ಪ್ರಿಯವಾಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಬಾಬಾ ನಮ್ಮನ್ನು ಉಪಯೋಗಿಸ್ಕೊಂತಾರಲ್ಲ ಆಗ. ಈಗ ನೀವು ನಿಮ್ಮ ತವರ ಮನೆಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಹೋದ ಮೇಲೂ ಕೂಡ ಫೋನಲ್ಲಿ ಪತಿ ಹತ್ರ ಮಾತಾಡ್ತಿರೋದು, ಮಕ್ಳ ಹತ್ರ ಮಾತಾಡ್ತಿರೋದು, ಹಾಗಾಯ್ತಾ ಹೀಗಾಯ್ತಾ, ಇದು ಮಾಡಿದ್ರ ಅದು ಮಾಡಿದ್ರ ಅಂತಂದ್ರೆ ಆವಾಗ ಆ ಮನೆಯ ತಂದೆ ತಾಯಿಯ ಸಂಬಂಧಿಗಳ ಸುಖವನ್ನ ನಾವು ಅನುಭವ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಇಲ್ಲ, ಆಗೋದಿಲ್ಲ ಅಲ್ವಾ. ಈಗ ಸಂಗಮಯುಗದಲ್ಲಿ ಬಾಬಾರವರ ಮಿಲನಕ್ಕೋಸ್ಕರನೋ ಬಟ್ಟಿಗೋಸ್ಕರನೋ ಮೌಂಟ್ ಅಬುಗೆ ಹೋಗಿದ್ದೀರಾ ಅಂತ ತಿಳ್ಕೊಡಿ. ಅಲ್ಲಿ ಹೋದ ಮೇಲೂ ಕೂಡ ಕ್ಲಾಸಲ್ಲೂ ಕೂಡ ಫೋನ್ ರಿಸೀವ್ ಮಾಡೋದು, ಹೊರಗಡೆ ಹೋದಾಗ್ಲೂ ಫೋನ್ ರಿಸೀವ್ ಮಾಡೋದು, ಅಲ್ಲೇ ಕುತ್ಕೊಂಡ್ಬಿಟ್ಟು ನಿಮ್ಮ ವ್ಯಾಪಾರ ವ್ಯವಹಾರವನ್ನ ಇಲ್ಲಿ ಊರಿಂದನ ಮಾಡೋದು. ಆವಾಗ ನಿಮ್ಮ ಮನಸ್ಸು ಅಲ್ಲಿಯ ವಾತಾವರಣ ವಾಯುಮಂಡಲದ ಅನುಭವ ಮಾಡತ್ತೋ ಮಾಡಲ್ವೋ? ಮಾಡೋದಿಲ್ಲ. ಮಾಡೋದಿಲ್ಲ ಅಲ್ವಾ. ಹೌದು. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನೀವು ಪರಮಧಾಮಕ್ಕೆ ಬಂದಾಗ ಕೇವಲ ಮನಸ್ಸನ್ನ ಬಾಬನಲ್ಲಿ ಇಡೋದು ಮತ್ತು ಈಶ್ವರಿ ಸುಖವನ್ನ
ಬೇರೆಯವ್ರಿಗೆ ಕೊಡಲಿಕ್ಕೆ ನಿಮಿತ್ತವಾಗೋದು ಅಲ್ವಾ. ತವ್ರ ಮನೆ ಹೋಗಿದ್ದೇನೆ ಹೌದು, ಆದ್ರೆ ನನ್ನ ತಮ್ಮನ ಮದುವೆ ಇರುವಂತ ಕಾರಣದಿಂದ ಅಲ್ಲಿ ತಂದೆ ತಾಯಿಗೆ ಸಹಯೋಗ ಕೊಡುವಂತ ಕೆಲಸವನ್ನ ಮಾಡಬೇಕೇ ಹೊರತು ನಾನು ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಏನ್ ಮಾಡೋದಲ್ಲ, ಬಂದವ್ರ ಹತ್ರ ಮಾತಾಡ್ಬಿಟ್ಟು ಊಟ ತಿಂಡಿ ಮಾಡೋದು ಅಲ್ಲ. ಅಂದ್ರೆ ನಿಮಗೇನಾಗ್ಬೇಕು, ಅಲ್ಲಿಯ ವಾತಾವರಣ ಅಷ್ಟು ಇಷ್ಟವಾಗ್ಬೇಕು ಅಂತಂದ್ರೆ ಮಾನಸಿಕವಾಗಿ ಎಲ್ಲ ಜವಾಬ್ದಾರಿಯಿಂದ ಕೆಲಸದಿಂದ ನೀವೇನಾಗ್ಬೇಕು, ಭಿನ್ನವಾಗ್ಬಿಟ್ಟು ಮನಸ್ಸನ್ನ ಸಂಪೂರ್ಣವಾಗಿ ಪರಮಧಾಮದಲ್ಲಿ ಪರಮಾತ್ಮನ ಮಡಿಲಲ್ಲಿಟ್ಟು ಅಲ್ಲಿಯ ಸುಖವನ್ನ ನೀವೇನ್ ಮಾಡ್ಬೇಕು, ಅನುಭವಿಸ್ಬೇಕು. ಬಾಬಾ ಹೇಳ್ತಾರೆ ಪರಂಧಾಮ ಇಷ್ಟು ಪ್ರಿಯವಾಗಿದೆಯಲ್ಲ, ಪ್ರಿಯ ಆಗಿದ್ಯಾ? ಹೌದು. ಪ್ರಿಯ ಆಗಿರೋದು ಯಾರಿಗೆ ಗೊತ್ತಾಗ್ತದೆ? ಎಷ್ಟು ಸಮಯ ನಾವು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಇರ್ತೀವಿ, ಆಗ ನಮ್ಗೆ ಅದರ ಅನುಭವ ಆಗುತ್ತೆ. ನಮ್ಗೆ ಅನುಭವ ಆಗ್ತಾ ಹೋದಾಗ, ಸ್ವಚ್ಛತೆಯ ಅನುಭವ ಆದಾಗ, ಹಗುರತೆಯ ಅನುಭವ ಆದಾಗ, ಪದಮದಷ್ಟು ಸಂಪಾದನೆಯಾದಾಗ, ನಮ್ಮ ಅಕೌಂಟಲ್ಲಿ ಜಮಾ ಆದಾಗ, ಬಾಬಾ ನಮ್ಮನ್ನಷ್ಟು ಪ್ರೀತಿ ಮಾಡಿದಾಗ, ಅಷ್ಟು ಈಶ್ವರಿ ಸುಖ ಕೊಟ್ಟಾಗ ನಮ್ಗೇನಾಗತ್ತೆ, ಆ ಮನೆ ತುಂಬಾ ಇಷ್ಟ ಆಗತ್ತೆ. ಅವಾಗ ಈ ಪ್ರಪಂಚದಲ್ಲಿರೋದು ವ್ಯಕ್ತಿಗಳ ಜೊತೆ ಮಾತಾಡೋದು, ಲೌಕಿಕದವ್ರ ಹತ್ರ ಮಾತಾಡೋದು, ಅಲೌಕಿಕದವ್ರ ಹತ್ರ ರಾಜಕೀಯ ನ್ಯೂಸ್ ತಗೊಳ್ಳೋದು, ಆ ಸೆಂಟರ್ನಲ್ಲಿ ಏನಾಯ್ತು, ಈ ಸೆಂಟರ್ನಲ್ಲಿ ಏನಾಯ್ತು, ಹಾಗೆ ಹೀಗೆ ಇದ್ಯಾವುದು ನಮ್ಗೆ ಇಚ್ಛೆ ಇರೋದಿಲ್ಲ. ಹೆಚ್ಚಿನ ಸಮಯದಲ್ಲಿ ಆರಾಮಾಗಿ ಏನ್ ಮಾಡೋಣ, ಇದು ಸ್ವಲ್ಪ ಟೈಮ್ ಸಿಕ್ತು ಕೂಡ ಏನ್ ಮಾಡೋಣ, ಬಾಬನ ತಗೊಂಡು ಸುಮ್ಮನೆ ಕುತ್ಕೊಂಡ್ಬಿಡೋಣ. ಬಾಬನ ಹತ್ರ ಮಾತಾಡೋದು ಕೂಡ ನಿಮ್ಗೆ ಏನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಬಾಬನನ್ನು ನೋಡೋದು ಇಷ್ಟ ಆಗೋದಿಲ್ಲ. ಏನ್ ಮಾಡ್ಬೇಕು, ಆ ಅನುಭವನ ಮಾಡ್ಬೇಕು. ಬಾಬಾ ಹೇಳ್ತಾರೆ ಈ ಪರಮಧಾಮ ನಿಮ್ಮ ಮನೆ ಇಷ್ಟೊಂದು ಪ್ರಿಯವಾಗಿದೆಯಲ್ಲ, बाप दादा भी उसी देश से सर्व बच्चों से मिलने आए हैं. ಬಾಪ್ ದಾದಾರವರು ಕೂಡ ಅದೇ ದೇಶದಿಂದ ಏನ್ ಮಾಡಿದಾರಂತೆ, ಎಲ್ಲಾ ಮಕ್ಕಳ ಜೊತೆ ಮಿಲನ ಮಾಡ್ಲಿಕ್ಕೆ ಸ್ಥೂಲವತನಿಗೆ ಡೈಮಂಡ್ ಹಾಲಿಗೆ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರಂತ ಅವರು? ಪರಮಧಾಮದಿಂದ ಕೆಳಗಡೆಗೆ ಇಲ್ಲಿಗೆ ಬಂದಿದ್ದಾರೆ. बच्चों को बाप से मिलने की खुशी है और बाप को बच्चों से मिलने की खुशी है. ಮಕ್ಕಳಿಗೆ ತಂದೆ ಬಂದಿದ್ದಾರೆ, ಬಾಬಾ ಜೊತೆ ಮಿಲನ ಮಾಡ್ತಿದ್ದೇನೆ, ಬಾಬಾ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಪ್ರೀತಿ ತಗೊಂಡು ಬಂದಿದ್ದಾರೆ ಅಂತ ಮಕ್ಕಳಿಗೆ ಏನಾಗಿದೆ ಅಂತೆ, ಖುಷಿಯಾಗಿದೆ ಅಂತೆ. ಹಾಗೆಯೇ ಮಕ್ಕಳ ಮಿಲನವನ್ನ ಮಾಡಿ ತಂದೆಗೂ ಕೂಡ ಏನಾಗ್ಬಿಟ್ಟಿದೆ ಅಂತೆ, ಖುಷಿ ಆಗ್ತಾನೆ. ಯಾಕಿರ್ಬೋದು ಹೇಳಿ ನೋಡೋಣ. ನಮಗೇನೋ ತಂದೆ ಆಸ್ತಿ ಕೊಡ್ತಾರಂತ ನಮ್ಗೆ ಖುಷಿ, ಆದರೆ ತಂದೆಗೆ ನಮ್ಮ ಬಗ್ಗೆ ಯಾಕೆ ಖುಷಿಯಾಗಿರ್ಬೇಕು? ಖುಷಿ ಆಗತ್ತೆ. ಭಗವಂತನಿಗೆ ಭಕ್ತರು ಕೂಡ ಇದಾರಲ್ವಾ, ಭಕ್ತರು ನೋಡ್ಬಿಟ್ಟು ಯಾಕೆ ಖುಷಿ ಆಗ್ತಾ ಇಲ್ಲ, ನಮ್ಮನ್ನ ನೋಡ್ಬಿಟ್ಟು ಯಾಕೆ ಖುಷಿ ಆಗ್ತಿದ್ದಾರೆ? ಬಾಬಾ ನಮ್ಮನ್ನೇ ಆರಿಸ್ಕೊಂಡ್ಬಿಟ್ಟಿದಾರಲ್ಲ, ವಿಶ್ವ ಕಲ್ಯಾಣ ಮಾಡೋದಕ್ಕೆ. ವಿಶ್ವ ಕಲ್ಯಾಣ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸರಿ, 5,000 ವರ್ಷಗಳ ಅಗಲಿಕೆ. ಆಮೇಲೆ ಆಮೇಲೆ ಮತ್ತೇನ್ ಕಾರಣ ಇರ್ಬೋದು? ಪರಮಾತ್ಮನನ್ನ ಅಪ್ಪ ಅಂತ ಸ್ವೀಕಾರ ಮಾಡಿರೋದು. ಓಕೆ, ಮಕ್ಕಳ ಬಗ್ಗೆ ಬಾಬನಿಗೆ ಯಾಕೆ ಖುಷಿ ಆಗತ್ತೆ ಅಂದ್ರೆ, ಭಕ್ತರು ಮತ್ತು ತನ್ನ ಮಕ್ಕಳು ಹೆಚ್ಚಿನ ಜನ ಬಾಬಾ ಕೊಡು ಅಂತ ಬೇಡ್ತಾರಂತ. ಎಲ್ಲರೂ ಕೇಳೋದೇನು, ಅಪ್ಪನತ್ರ ಇರೋದನ್ನ ತೆಗೆದುಕೊಳ್ಳಿಕ್ಕೆ ಯೋಚನೆ ಮಾಡ್ತಾರೆ ಹೊರತು ತಂದೆ ಕಾರ್ಯಕ್ಕೆ ಸಹಯೋಗ ಕೊಡಬೇಕು ಹೇಳುವಂತ ಮನೋಸ್ಥಿತಿ ಮಕ್ಕಳಲ್ಲಿ ಇಲ್ಲ. ಮಕ್ಕಳಿರ್ಬೋದು, ಭಕ್ತರಿರ್ಬೋದು. ಆದ್ರೆ ನನ್ನ ಈ ವಿಶೇಷ ಮಕ್ಕಳು ಏನ್ ಹೇಳ್ತಾರಂತೆ, ಬಾಬಾ ನನ್ನ ಮನಸ್ಸನ್ನ ಉಪಯೋಗ ಮಾಡ್ಬಿಟ್ಟು ನಿನ್ನ ಕೆಲಸವನ್ನ ನೀನು ಮಾಡ್ಕೋ ಅಂತ ಬಿಟ್ಟು ಹೇಳ್ತಾರಂತೆ ಅಲ್ವಾ. ಆವಾಗ ತಂದೆಗೆ ತುಂಬಾ ಖುಷಿ ಆಗತ್ತೋ ಆಗಲ್ವೋ? ಅಲ್ವಾ. ಭಕ್ತ ಏನ್ ಮಾಡ್ತಾರೆ, ನನಗೆ ಇದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತ ಕೇಳ್ತಾರೆ. ಓಕೆ ಸರಿ, ಅವ್ರು ದೇವಸ್ಥಾನ ಕಟ್ಕೊಡ್ತಾರೆ, ದೇವಸ್ಥಾನಕ್ಕೆ ಹಣ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಎಲ್ಲಾನು ಕೊಡ್ತಾರೆ. ಅದರ ಪ್ರತಿ ಏನಾದ್ರು ಡಿಮಾಂಡ್ ಇಟ್ಟಿರ್ತಾರಲ್ಲ ದೇವ್ರ ಹತ್ರ, ಇದನ್ನ ಮಾಡ್ಕೊಡು ಅದನ್ನ ಮಾಡ್ಕೊಡು ಅಂತ ಅಲ್ವಾ. ಆದ್ರೆ ನೀವು ಡಿಮಾಂಡ್ ಇಟ್ಟಿದ್ದೀರಾ? ಇಡ್ತಾ ಇದ್ದೀರಾ? ಅಥವಾ ಬಾಬನಿಗೆ ಬಾಬಾ ನಿನ್ನ ಕಾರ್ಯವನ್ನು ನೀನು ಮಾಡ್ಕೊಳ್ಳಪ್ಪ ಅಂತ ಬಾಬನಿಗೆ ನಿಮ್ಮ ಮನ ಬುದ್ಧಿಯನ್ನ ಸಮಯವನ್ನು ಒಪ್ಪಿಸ್ತಾ ಇದ್ದೀರಾ? ಆ ಕರ್ಮದ ಫಲದಿಂದ
ನಿಮ್ಮ ಕಷ್ಟಗಳು ಸಮಸ್ಯೆಗಳು ತನ್ನಿಂತಾನೇ ಪರಿಹಾರ ಆಗುತ್ತೆ. ಆಗತ್ತೆ ಅಲ್ವಾ? ಅದಕ್ಕಾಗಿ ಇಂತಹ ಸೇವೆಗೆ ಯೋಗ್ಯರಾಗಿರುವಂತ ಮಕ್ಕಳ ಜೊತೆಗೆ ಮಿಲನವನ್ನ ಮಾಡ್ಲಿಕ್ಕೆ ಬಾಬನಿಗೆ ಏನಾಗ್ತದಂತೆ? ಖುಷಿ. ಖುಷಿ. ಖುಷಿ ಆಗತ್ತಂತೆ. ಬಾಬಾ ನನ್ನ ಸಮಯವನ್ನ ಸಂಕಲ್ಪವನ್ನ ಸಾಧನವನ್ನ ನಿನ್ನ ಕೆಲ್ಸಕ್ಕೆ ನೀನು ಉಪಯೋಗ ಮಾಡ್ಕೋ ಅಂತ ಬಿಟ್ಟು ಕೇಳ್ತಾರಂತೆ ಮಕ್ಕಳು. ಅಂತ ಅವ್ರು ನೋಡ್ಬಿಟ್ಟು ಮಗೂ ಅಂತ ಏನ್ ಮಾಡ್ತಾರಂತೆ? ಕರೆದು ಬಿಟ್ಟು ಅಪ್ಪಿಕೊಂಡ್ಬಿಟ್ಟು ಆಲಿಂಗನವನ್ನ ಮಾಡಿ ಹೃದಯ ಸಿಂಹಾಸನದಲ್ಲಿ ಕುಳಿಸಿ ಏನ್ ಮಾಡ್ತಾರಂತೆ? ತುಂಬಾ ಪ್ರೀತಿ ತುಂಬಾ ಸಮಯದವರೆಗೆ ಮಾಡ್ತಾರೆ. ಯಾರು ಪದೇ 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 ಬೇಡ್ತಾ ಇರ್ತಾರೋ ಅಂತವ್ರಿಗೆ ಏನ್ ಮಾಡ್ತಾರೆ ಬಾಬಾ? ಅಂತವ್ರಿಗೆ ಏನ್ ಮಾಡ್ತಾರೆ? ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಅಲ್ವಾ? ಮೊದಲ ಪ್ರಾಶಸ್ತ್ಯ ಯಾರಿಗೆ? ಲೇಟ್ ಆಗಿ ಬಂದರೂ ಕೂಡ ಸೇವೆಗೆ ಯೋಗ್ಯರಾಗಿರುವಂತ ಮಕ್ಕಳಿಗೆ, ಸೇವೆಗೆ ಆಧಾರ ಆಗಿರುವಂತ ನಿಮಿತ್ತ ಸೇವಾಧಾರಿ ಮಕ್ಕಳಿಗೆ ಬಾಬಾರವ್ರದ್ದೇನಿರ್ತದೆ? ಮೊದಲ ಪ್ರಾಶಸ್ತ್ಯ. ಸರಿ, ನಾವು ಸೇವೆಗೆ ಯೋಗ್ಯರಾಗಿದ್ದೀವಿ ಇಲ್ಲೋ ಅಂತ ಹೆಂಗ್ ಗೊತ್ತಾಗ್ತದೆ? ಬಾಬಾರವರ ಪ್ರಿಯ ಮಕ್ಕಳು ಹೌದು ಅಲ್ವೋ ಅಂತ ಹೆಂಗ್ ಗೊತ್ತಾಗತ್ತೆ? ಗೊತ್ತಾಗುತ್ತೆ. ನಿಮ್ಮ ಮನಸ್ಸನ್ನ ಪರಮಧಾಮಕ್ಕೆ ಪರಮಾತ್ಮನಲ್ಲಿ ಕಳಿಸಿದ ತಕ್ಷಣದಲ್ಲಿ ಭಗವಂತನ ಜೊತೆಗೆ ರಾಜಯೋಗ ಆಗಿ ತಕ್ಷಣದಲ್ಲಿ ಶಕ್ತಿ ಪ್ರವಾಹ ಆಗುವಂತ ಅನುಭವ ಆಗ್ತಾ ಇದೆಯಾ ಅಂದ್ರೆ ನೀವು ಭಗವಂತನಿಗೆ ಪ್ರಿಯವಾದ ಮಕ್ಕಳು. ಗಂಟೆಗಟ್ಲೆ ಕೂತ್ಕೊಂಡೂ ಕೂಡ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಇನ್ನೂ ನಾವು ಅಷ್ಟು ಸ್ವಚ್ಛ, ಯೋಗ್ಯ, ಪವಿತ್ರ ಆಗಿಲ್ಲ ಅಂತ ಅರ್ಥ ಅಲ್ವಾ? ಅದಕ್ಕೆ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡಿ. ಚೆಕ್ ಮಾಡ್ಕೊಳ್ಳಿ. ಆ ರೀತಿ ನಾವಿದ್ದೀವಾ? ಕೂತ್ಕೊಂಡು ಎಷ್ಟು ಹೊತ್ತಿನ ನಂತರ, ಎಷ್ಟು ಸಮಯದ ನಂತರ, ಎಷ್ಟು ಗಂಟೆಯ ನಂತರ, ಎಷ್ಟು ನಿಮಿಷದ ನಂತರ ನಮ್ಗೆ ಈಶ್ವರಾನುಭೂತಿ ನೋಡಿ. ನೋಡೋದು, ಮಾತಾಡೋದು, ನಿಂದನೆ ಮಾಡೋದು, ಬೇಡೋದು, ಗಾಯನ ಮಾಡೋದು ಇದು ಯಾವುದು ರಾಜಯೋಗ ಅಲ್ಲ. ರಾಜಯೋಗ ಯಾವುದು? ಅನುಭವ. ಯಾರ ಜೊತೆಗೆ ನೀವು ಯೋಗವನ್ನ ಇಟ್ಟಿದಿರೋ ಅವನಲ್ಲಿರುವಂತ ಗುಣಗಳ ಅನುಭವ ನಿಮಗೆ ಆಗ್ಬೇಕು. ಒಲೆ ಮೇಲೆ ಪಾತ್ರೆ ಇಟ್ಟ ತಕ್ಷಣದಲ್ಲಿ ಪಾತ್ರೆ ಬಿಸಿ ಆಗತ್ತಾ? ಇಲ್ಲ. ಹ ಪಾತ್ರೆ ಬಿಸಿ ಆಗುದು ಯಾವಾಗ? ಬೆಂಕಿ ಬೆಂಕಿ ಜಾಸ್ತಿ ಆದ್ಮೇಲೆ. ಸರಿ, ಈಗ ನಾನು ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೇನೆ. ಅದರ ಮೊದಲು ಆ ಪಾತ್ರೆಯನ್ನು ನಾನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ. ಎಲ್ಲಿಟ್ಟಿದ್ದೆ? ಈಗ ನಾನು ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಬೆಂಕಿ ಆನ್ ಮಾಡ್ತೇನೆ. ತಕ್ಷಣದಲ್ಲಿ ಪಾತ್ರೆ ಒಳಗಡೆಗಿರುವಂತ ಮಟೀರಿಯಲ್, ನೀರಿರ್ಬೋದು, ಹಾಲಿರ್ಬೋದು, ಅದಕ್ಕೆ ತಕ್ಷಣದಲ್ಲಿ ಬಿಸಿ ಅನುಭವ ಆಗತ್ತೋ ಆಗಲ್ವೋ? ಹಾ, ಆಗಲ್ಲ. ಭಾರತ ಏನ್ ಹೇಳ್ತೀರಿ? ಸಮಯ ಬೇಕಾಗುತ್ತೆ ನಾನು ಸ್ವಲ್ಪ. ತಕ್ಷಣದಲ್ಲಿ ಆಗೋದಿಲ್ಲ ತಾನೆ? ಹೌದು. ಅಂದ್ರೆ ಆ ಬಿಸಿ ಪಾತ್ರೆಗೆ ಮತ್ತು ಒಳಗಡೆ ಮಟೀರಿಯಲ್ಗೆ ತಾಗ್ಬಿಟ್ಟು ಅದರಲ್ಲಿರುವಂತ ತಂಪೆಲ್ಲ ಏನಾಗ್ಬೇಕು? ಕ್ಲಿಯರ್ ಆಗ್ಬೇಕು. ರೂಮ್ ಟೆಂಪರೇಚರ್ಗೆ ಬರಬೇಕು ಅದು. ಆಮೇಲೆ ಅದಕ್ಕೆ ಏನಾಗ್ತದೆ ಬಿಸಿ ಅನುಭವ. ಹಾಗಂತ ಅದು ಬೆಂಕಿ ಜೊತೆಗಿಲ್ವಾ? ಇದೆ. ಆದ್ರೆ ಬೆಂಕಿಯ ಗುಣದ ಅನುಭವ ಅದಕ್ಕೆ ಆಗತ್ತಾ? ಇಲ್ಲ. ಯಾವ್ದ್ರ ಅನುಭವ ಆಗ್ತಾ ಇದೆ? ತಂಪಿನ ಅನುಭವ. ಕಾರಣ ತುಂಬಾ ಸಮಯ ಬೆಂಕಿಯಿಂದ ದೂರ ಇದ್ಬಿಟ್ಟು ಫ್ರಿಜ್ಜಿನ ಜೊತೆಗಿರುವಂತ ಕಾರಣದಿಂದ ಫ್ರಿಜ್ಜಿನಲ್ಲಿರುವಂತ ಗುಣಲಕ್ಷಣಗಳ ಅನುಭವ ಅದರ ಮೇಲೆ ಸಿಕ್ಕೊಂಡ್ಬಿಟ್ಟಿದೆ ಅಲ್ವಾ? ಹಾಗೆ ಆತ್ಮೀಯರೇ, ನಮ್ಮ ಮನಸ್ಸನ್ನು ಕೂಡ ದೇಹಭಾನ, ದೇಹ ಅಭಿಮಾನ, ವಿಕಾರ, ಲೌಕಿಕ ಪ್ರಪಂಚದ ಕಡೆಗೆ ಇಟ್ಟಾಗ ಅಲ್ಲಿ ಚೆನ್ನಾಗಿ ಅದೇನಾಗಿರ್ತದೆ? ಐಸ್ ಆಗಿರ್ತದೆ. ಏನಾಗಿರ್ತದೆ? ಐಸ್. ಅದನ್ನ ತಂದ್ಬಿಟ್ಟು ಬಾಬನಲ್ಲಿ ಇಟ್ಟಾಗ ಎಷ್ಟು ಅದು ಐಸ್ ಆಗಿದೆಯೋ, ತಂಪಾಗಿದೆಯೋ, ಅಷ್ಟು ಈಶ್ವರಾನುಭೂತಿ ಆಗ್ಲಿಕ್ಕೆ ಏನಾಗತ್ತೆ? ಸಮಯ ಹಿಡಿಯತ್ತೆ. ಕೆಲವೊಂದ್ಸಲ ನೋಡಿ, ಹಳೆ ಸ್ಥಿತಿಯ ನೀವು ಅನುಭವ ಮಾಡಿರ್ತಿರಲ್ಲ, ನೆಕ್ಸ್ಟ್ ಸ್ಥಿತಿಗೆ ಹೋಗ್ಲಿಕ್ಕೆ ವಾರಗಟ್ಲೆ ಹಿಡಿಯತ್ತೆ ಅಲ್ವಾ? ಯಾಕೆ ಹೇಳಿ? ಆ ಅನುಭವ ಆಗ್ಲಿಕ್ಕೆ 15 ದಿನ ಆಗತ್ತೆ. ಯಾಕೆ ಹೇಳಿ?
8 ದಿನ 15 ದಿನ ತವ್ರ ಮನೆ ಹೋಗ್ಬಿಟ್ಟು ಬಂದಿರ್ತೀರಾ, ಯೋಗ ಮಾಡಿರೋದಿಲ್ಲ, ಮುರ್ಲಿ ಕೇಳಿರೋದಿಲ್ಲ, ಓಕೆನಾ? ಅಥವಾ ಯಾರೋ ಒಬ್ರು ಏನೋ ಒಂದು ನಿಂದನೆ ಮಾಡಿರ್ತಾರೆ, ಸಿಟ್ಟು ಮಾಡಿರ್ತಾರೆ, ಅದೇ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡ್ತಾ ಇರ್ತೀರಾ. ಮನೇಲಿ ಏನೋ ಕಾರ್ಯ ಇರ್ತದೆ, ಏನು ಹಬ್ಬ ಬಂತು, ವರಲಕ್ಷ್ಮಿ ಹಬ್ಬ ಬಂತು, ಅಣ್ಣವ್ರೆ ಇನ್ನೊಂದು ವಾರ ನಮ್ಗೆ ಮಾತಾಡ್ಸ್ಬೇಡಿ. ಯಾಕೆ ಹೇಳಿ? ಯಾಕೆ? ವರಲಕ್ಷ್ಮಿ ಹಬ್ಬ. ವರಲಕ್ಷ್ಮಿ ಹಬ್ಬ ಬಂತು, ಮನೆ ಕ್ಲೀನ್ ಮಾಡ್ಬೇಕಣ್ಣವ್ರೆ, ನಮ್ಗೆ ತುಂಬಾ ದುಡ್ಡು ಬೇಕು, ಬಾಬಾ ಆಮೇಲೆ ನೋಡೋಣ ಅಲ್ವಾ? ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು, ಬಂಗಾರ ಬೇಕು ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಅದರ ಕಡೆಗೆ ನಿಮ್ಮ ಗಮನವನ್ನು ಕೊಟ್ಟಾಗ ಮನಸ್ಸಿನ ಮೇಲೆ ಅಷ್ಟು ಆ ಒಂದು ವಿಕಾರದ ಪದರ ಇರುವಂತ ಕಾರಣದಿಂದ ಅದು ಕ್ಲೀನ್ ಆಗ್ಲಿಕ್ಕೆ ಏನಾಗತ್ತಂತೆ, ಸಮಯ ಹಿಡಿಯತ್ತೆ. ಎಲ್ಲಿವರೆಗೆ ಮೊದಲಿನ ಆ ಯೋಗದ ಲೆವೆಲ್ ಬರೋದಿಲ್ವೋ ಅಲ್ಲಿವರೆಗೆ ಮನಸ್ಸಿಗೆ ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕು ಅಂತ ಏನಾಗೋದಿಲ್ಲ, ಅನ್ಸೋದಿಲ್ಲ. आज बाप दादा सभी बच्चों के स्वरूपों को विशेष 5 रूपों को देख रहे हैं, इसलिए 5 मुखी ब्रह्मा का भी गायन है. ಇವತ್ತು ಬಾಬ್ ದಾದಾರವರು ಫಲಿತಾಂಶದಲ್ಲಿ, ರಿಸಲ್ಟ್ಸ್ ಅಲ್ಲಿ ಏನ್ ನೋಡ್ತಿದಾರಂತೆ, ಮಕ್ಕಳ 5 ಸ್ವರೂಪವನ್ನು ನೋಡ್ತಿದಾರಂತೆ. ವಿಶೇಷವಾಗಿ 5 ರೂಪವನ್ನ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಬ್ರಹ್ಮ ಬಾಬಾರವರಿಗೆ ಏನ್ ಮಾಡ್ತಾರೆ, 5 ಮುಖವನ್ನ ತೋರಿಸ್ತಾರೆ. ಪಂಚಮುಖಿ ಬ್ರಹ್ಮ, ಪಂಚಮುಖಿ ಆಂಜನೇಯನನ್ನ ತೋರಿಸ್ತಾರೆ ಅಲ್ವಾ? ಓಕೆ, ಯಾವ 5 ಸ್ವರೂಪವನ್ನು ಬಾಬಾ ನೋಡ್ತಿದ್ದಾರೆ? ಫರಿಸ್ತಾ, ಆಮೇಲೆ ಬ್ರಾಹ್ಮಣ, ಹಾ ಬ್ರಾಹ್ಮಣ, ಹಾ ಪೂಜ್ಯ, ದೇವತಾ, ಅನಾದಿ. ಅನಾದಿ. ಫಸ್ಟಿಗೆ ಬಾಬಾ ನೋಡೋದು ಯಾವುದು ಅಂದ್ರೆ ಅನಾದಿ ಸ್ವರೂಪ ಅಲ್ವಾ? ಅನಾದಿ ಸ್ವರೂಪದಲ್ಲಿ ನನ್ನ ಮಕ್ಕಳು ಹೆಚ್ಚಿನ ಸಮಯ, ಎಷ್ಟು ಸಮಯ ಇರ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಫೈನಲ್ ಸ್ವರೂಪ, ಹೈಯೆಸ್ಟ್ ಸ್ವರೂಪ ಅದೇ ತಾನೇ. ಹೌದು, ಓಕೆ, ಬಾಬಾ ನಮ್ಮನ್ನು ಯಾವಾಗ್ಲೂ ಯಾವ ಸ್ವರೂಪದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ? ಅನಾದಿ ಸ್ವರೂಪದಲ್ಲಿ. ಫಸ್ಟ್ ಅನಾದಿ ಸ್ವರೂಪದಲ್ಲಿ ಮಕ್ಕಳು ಎಷ್ಟು ಸಮಯ ಇರ್ತಾರೆ? ಎರಡನೇದು, ಆ ಸ್ವರೂಪಕ್ಕೆ ಹೋಗ್ಲಿಕ್ಕೆ ಮಕ್ಕಳಿಗೆ ಎಷ್ಟು ಟೈಮ್ ಹಿಡಿಯತ್ತೆ? ಅದು ಯಾವ್ಯಾವಾಗ ಹೋಗ್ತಾರೆ? ಅದಕ್ಕೆ ಯಾವ್ಯಾವ ರೀತಿ ವಾತಾವರಣ ಇರಬೇಕು? ಯಾವಾಗ ಇವ್ರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ತೊಂದರೆ ಆಗ್ತಾ ಇದೆ, ಇದೆಲ್ಲವನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಅದು ಬಾಬಾ ನೋಡ್ತಾ ಇರುವಂತದ್ದು ಯಾವ ಸ್ವರೂಪವನ್ನ? ಈಶ್ವರಿ ಸೇವೆಗೆ ಯೋಗ್ಯರಾಗಲಿಕ್ಕೆ ಯಾವ ಸ್ವರೂಪದ ಅವಶ್ಯಕತೆ ಆತ್ಮನಿಗಿದೆಯೋ ಆ ಸ್ವರೂಪವನ್ನ ಬಾಬಾ ನೋಡ್ತಾ ಇದ್ದಾರೆ. ನಿಮ್ಮ ಶರೀರದ ಸ್ವರೂಪ ನೋಡ್ತಾ ಇದ್ದಾರಾ ಬಾಬಾ? ಇಲ್ಲ. ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅಂತ ನೋಡ್ತಿದ್ದಾರಾ? ಇಲ್ಲ. ನಿಮ್ಮಲ್ಲಿ ಎಷ್ಟು ವಿಕರ್ಮ ವಿನಾಶ ಆಗಿದೆ ಅಂತ ನೋಡ್ತಾ ಇದ್ದಾರಾ? ಆ ಇಲ್ಲ. ನಿಮ್ಮಲ್ಲಿ ಎಷ್ಟು 21 ಜನ್ಮಕ್ಕೆ ಬೇಕಾಗಿರುವಂತ ಸಂಪಾದನೆ ಆಗಿದೆ ಅದನ್ನ ನೋಡ್ತಾ ಇದ್ದಾರಾ? ಮತ್ತೇನ್ ನೋಡ್ತಾ ಇದ್ದಾರೆ? ಒಂದು ದಿನದಲ್ಲಿ ನನ್ನ ಮಕ್ಕಳು ಈಶ್ವರನ ಕಾರ್ಯಕ್ಕೋಸ್ಕರ ಎಷ್ಟು ಸಮಯ ತಮ್ಮ ಮನಸ್ಸನ್ನ ಭಗವಂತನಿಗೆ ನಿರ್ಬಂಧನ ರೂಪದಲ್ಲಿ, ನಿಸ್ವಾರ್ಥ ರೂಪದಲ್ಲಿ, ನಿಮಿತ್ತ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಎಷ್ಟು ಮಕ್ಕಳು ಈಶ್ವರ್ಯ ಕಾರ್ಯಕ್ಕೆ ನಿರಾಕಾರ ರೂಪದಲ್ಲಿ ಯೋಗ್ಯರು ಆಗಿದ್ದಾರೆ. ಆಕಾರದಲ್ಲಲ್ಲ, ಸ್ಥೂಲದಲ್ಲಲ್ಲ. ಬಾಬಾ ನೋಡ್ತಾ ಇರೋದು ಯಾವುದಲ್ಲಿ? ನಿರಾಕಾರ ರೂಪದಲ್ಲಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಎಷ್ಟರ ಮಟ್ಟಿಗೆ ಇವ್ರು ರೆಡಿ ಆಗಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದ್ರೆ ಚೆಕಿಂಗ್ ಮಾಡ್ತಾ ಇದ್ದಾರಂತೆ. 5 ಸ್ವರೂಪವನ್ನ ಅಪ್ನೆ 5 ಸ್ವರೂಪಕ್ಕೂ ಜಾನ್ತೆ ಹೋನ. ನಿಮ್ಮ 5 ರೂಪ ನಿಮ್ಗೆ ಗೊತ್ತಿದೆ ತಾನೆ? ಪಹಿಲಾ ಸಬಿಕಾ ಜ್ಯೋತಿ ಬಿಂದು ಸ್ವರೂಪ. ಫಸ್ಟ್ ರೂಪ ಯಾವುದು? ಜ್ಯೋತಿ ಬಿಂದು ಸ್ವರೂಪ. ಬಿಂದು ಜ್ಯೋತಿ ಅಂತಂದ್ರೆ ಏನು? ಪ್ರಕಾಶ, ಬೆಳಕು. ಅಂದ್ರೆ ನಮ್ಮಲ್ಲಿ ಎಷ್ಟು ಒಳಗಡೆಗಿರುವಂತಹ ವಿಕರ್ಮ ವಿನಾಶ ಆಗ್ತಾ ಇರ್ತದೋ ಅಷ್ಟು ಜ್ಯೋತಿ ಏನಾಗ್ತಾ ಇರ್ತದೆ? ಪ್ರಕಾಶ ಬೆಳಗುತ್ತಾ ಇರ್ತದೆ, ಪ್ರಕಾಶ ಬೆಳಗುತ್ತಾ ಇರ್ತದೆ ಅಲ್ವಾ? ಹಾಗೆ ನನ್ನ ಮಕ್ಕಳು ಎಷ್ಟರ ಮಟ್ಟಿಗೆ ಪ್ರಕಾಶಮಯವಾಗಿದ್ದಾರೆ, ಪ್ರಕಾಶಮಾನವಾಗಿದ್ದಾರೆ. ಮತ್ತು ಪರಮಧಾಮದಲ್ಲಿ ಇರುವಂತ ಈ ಮಕ್ಕಳ ಒಂದು ಪ್ರಕಾಶತೆ ಎಷ್ಟು ದೂರದವರೆಗೆ ಏನಾಗ್ತಾ ಇದೆ? ವ್ಯಾಪಿಸ್ತಾ ಇದೆ. ಕೇವಲ ಮನಸ್ಸಿನವರೆಗೆ ಮಾತ್ರ ಹೋಗಿದೆಯಾ? ಬುದ್ಧಿಯವರೆಗೆ ಹೋಗಿದ್ಯಾ? ಶರೀರಕ್ಕೆ ಪ್ರವಾಹ ಆಗ್ತಾ ಇದೆಯಾ? ಶರೀರದ ಮೂಲಕ ವಾಯುಮಂಡಲಕ್ಕೆ ಹೋಗ್ತಾ ಇದೆಯಾ?
ಬೇರೆ ಆತ್ಮಗಳಿಗೂ ತಲುಪ್ತಾ ಇದೆಯಾ, ಬೇರೆ ಕಡೆಗೆ ಸೇವೆ ಆಗ್ತಾ ಇದೆಯಾ ಅಂತ ಬಾಬಾ ಏನ್ ಮಾಡ್ತಾ ಇದ್ರು ಚೆಕ್ ಮಾಡ್ತಾ ಇದ್ರು ಅಲ್ವಾ. ಮೊದಲನೇ ಬಾಬಾ ಯಾವ ನೋಡ್ತಿದ್ರಂತೆ, ಜ್ಯೋತಿ ಬಿಂದು ಸ್ವರೂಪ. ಅಂದ್ರೆ ಅಲ್ಲಿ ಬಿಂದುನೂ ಇರಬೇಕು, ಅದ್ರ ಜೊತೆಗೆ ಪ್ರಕಾಶನು ಕೂಡ ಏನಾಗಿರ್ಬೇಕು, ಜಾಸ್ತಿ ಆಗಿರ್ಬೇಕು. ಎಷ್ಟು ಪ್ರಕಾಶ ಇರ್ಬೇಕಂತೆ, ಎಷ್ಟು ಪ್ರಕಾಶ ಇರ್ಬೇಕು. ನಿನ್ನೆ ಮುರಳಿಯ ಅವ್ಯಕ್ತ ಇಶಾರದಲ್ಲಿ ಬಾಬಾ ಹೇಳ್ತಾರೆ, ಜ್ವಾಲಾಮುಖಿ ಯೋಗ. ಎಷ್ಟು ಜ್ವಾಲೆ ಇರಬೇಕು ಅಂತಂದ್ರೆ, ಕೆಲವೊಂದು ಸೆಕೆಂಡಿನಲ್ಲಿ ವಿಶ್ವದಲ್ಲಿರುವಂತ ಎಲ್ಲ ವಿಕರ್ಮಗಳು ಸುಟ್ಟು ಏನಾಗ್ಬೇಕಂತೆ, ಬೂದಿ ಆಗ್ಬೇಕು, ಸರ್ವನಾಶವಾಗ್ಬೇಕು. ಅಷ್ಟು ಏನಾಗಿರ್ಬೇಕು, ಯೋಗದಲ್ಲಿ ತಪಸ್ಸಿನಲ್ಲಿ ಅಷ್ಟು ಜ್ವಾಲಾ ಸ್ವರೂಪ ಬರಬೇಕು. ಅಷ್ಟಿದೆಯಾ ಆತ್ಮೀಯರೇ? ಇದೆಯಾ? ಇಲ್ಲ. ಜ್ವಾಲಾ ಸ್ವರೂಪ ಅಂದ್ರೆ ಹೇಗೆ ಅಂತಂದ್ರೆ, ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿದ್ರೆ ಏನಾಗ್ತದೆ? ಹ? ಮೈ ಬಿಸಿ ಆಗುತ್ತೆ. ಮೈಯಿಂದೆಲ್ಲ ಹೊಗೆಗಳು ಬರ್ತಾ ಇರ್ತಾನೆ, ಬಿಸಿ ಬರ್ತಾ ಇರ್ತಾನೆ. ಅಲ್ಲಿ ರೂಮ್ ನಲ್ಲಿ ಏನಾದ್ರು ಕನ್ನಡಿ ಇದ್ರೆ ಕನ್ನಡಿ ಮೇಲೆ ಆ ಮಂಜು ಏನಾಗತ್ತೆ, ಕುತ್ಕೊಳ್ಳುತ್ತೆ. ರೂಮ್ ಪೂರ್ತಿ ಏನಾಗಿರ್ತದೆ, ಬಿಸಿ ಆಗಿರ್ತದೆ. ನಿಮ್ಮ ನಂತರದಲ್ಲಿ ಯಾರಾದ್ರೂ ಅಲ್ಲಿ ಸ್ನಾನಕ್ಕೆ ಹೋದ್ರೆ ಗೊತ್ತಾಗತ್ತೆ ಏನಂತ, ಇಲ್ಲಿ ಬಿಸಿ ಇದೆ ಅಂತ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಎಷ್ಟು ಪ್ರಕಾಶ ಇರಬೇಕಂತೆ, ಎಷ್ಟಿರ್ಬೇಕು, ಎಷ್ಟು ಪ್ರಕಾಶ ಇರಬೇಕು. ಪರಮಧಾಮದಲ್ಲಿ ವಿಕಾರಗಳೆಲ್ಲ ಸುಡುವಷ್ಟು. ಹಾ, ಪರಮಧಾಮದಲ್ಲಿ ಪರಮಾತ್ಮನ ಮಡಿಲಲ್ಲಿ ಕುತ್ಕೊಂಡಿರುವಂತ ನೀವು, ನಿಮ್ಮ ಪ್ರಕಾಶ 3 ಲೋಕಕ್ಕೂ ಕೂಡ ಏನಾಗ್ಬೇಕು, ಹರಡಬೇಕಾಗ್ತದೆ. ನೋಡಿ, ಸೂರ್ಯ ಕೇವಲ ಒಂದು ಲೋಕಕ್ಕೆ ಏನು ಕೊಡ್ತಾನೆ, ಬೆಳಕನ್ನು. ಅವನಿಗೆ ಎಷ್ಟು ಬಿಸಿ ಇದೆ ಸ್ವಲ್ಪ ಯೋಚನೆ ಮಾಡಿ. ಒಂದೇ ಲೋಕ ಕೊಡುತ್ತಾನೆ ನೀವು 3 ಲೋಕ ಕೊಡಬೇಕು ಅಂತ. ಅದಕ್ಕಾಗಿ ಭಗವಂತನಿಗೆ ಹೇಳಲಾಗತ್ತೆ, ವಕ್ರತುಂಡ ಮಹಾಕಾಯ ಮುಂದೆ ಕೋಟಿ ಸೂರ್ಯ ಸಮಪ್ರಭ. ಅಂದ್ರೆ 1 ಕೋಟಿ 100 ಕೋಟಿ ಸೂರ್ಯನಿಗೆ ಸಮ ಎಷ್ಟು, ಅವನಲ್ಲಿ ಏನಿದೆ, ಪ್ರಭೆ ಪ್ರಕಾಶ ಇದೆ. ಅಂದ್ರೆ ಏನರ್ಥ, ಕೋಟಿ ಸೂರ್ಯ ಸಮಪ್ರಭಾ. ಕೋಟಿ ಸೂರ್ಯನಷ್ಟು ಅಂದ್ರೆ ಸ್ಥೂಲ ಸೂರ್ಯ ಒಬ್ಬನಿದ್ರೆ, ಆ ಒಂದು ಸೂರ್ಯನ ಈಕ್ವಲ್ ಆಗಿ 1000 ಕೋಟಿ ಸೂರ್ಯನಿದ್ರೆ ಅದಕ್ಕೆ ಸಮನಾದಂತ ಪ್ರಭೆ, ಪ್ರಕಾಶ, ಬೆಳಕು, ಬಿಸಿ ಯಾರಲ್ಲಿದೆ ಅಂತೆ, ಪರಮಾತ್ಮನಲ್ಲಿ. ಹಂಗಂದ್ರೆ ಏನರ್ಥ, ಧ್ಯಾನದ ಆಧಾರದಲ್ಲಿ ನೋಡೋಣ. ಹೇಗೆ ಸ್ಥೂಲವಾದ ಪ್ರಪಂಚದಲ್ಲಿ, ಸ್ಥೂಲವಾದ ಸೃಷ್ಟಿಯಲ್ಲಿ ಒಬ್ಬ ಸೂರ್ಯನ ಆಗಮನ, ಉದಯ, ಜನ್ಮದಿಂದ ಇಲ್ಲಿ ಕತ್ತಲೆ ಇರೋದೇನಾಗ್ತದೆ, ಹೊರಟೋಗ್ಬಿಟ್ಟು ಅವನ ಪ್ರಕಾಶದ ಮೂಲಕ ವಸ್ತು, ವ್ಯಕ್ತಿ, ವಿಷಯಗಳು ಸ್ಪಷ್ಟವಾಗಿ ಏನಾಗತ್ತೆ, ಕಾಣುತ್ತೆ. ಪ್ರಪಂಚದಲ್ಲಿರುವಂತಹ ಎಷ್ಟೋ ವೈರಸ್, ಬ್ಯಾಕ್ಟೀರಿಯಾಗಳು, ಮನುಷ್ಯರಿಗೆ ಅನಾರೋಗ್ಯಕಾರಕವಾದಂತ ಅಂಶಗಳು ಏನಾಗ್ತವೆ, ಸುಟ್ಟೋಗ್ತವೆ. ಹಾಗೆ ಇಲ್ಲಿ 5000 ವರ್ಷದಿಂದ ಮಕ್ಕಳಲ್ಲಿ ಇರುವಂತ ಅಜ್ಞಾನದ, ಮಾನಸಿಕವಾಗಿ ಬೆಳಕು ಬೇಕಾಗಿರುವಂತಹ ಆ ಒಂದು ವಿಕಾರದ ಕತ್ತಲೆ ಏನಿದೆ, ಅದು ಪರಮಾತ್ಮನ ಮೂಲಕ ಏನಾಗ್ಬೇಕು, ಇಲ್ಲಿ ಸುಟ್ಟು ಬೂದಿ ಆಗ್ಬೇಕು. ಅಷ್ಟು ಪ್ರಕಾಶ ಯಾರತಿದೆಯಂತೆ, ನಾವೆಲ್ಲ ಆತ್ಮಗಳು ಇವತ್ತು ಪ್ರಪಂಚಕ್ಕೆ ಬೆಳಕು ಕೊಡ್ತಾ ಇದ್ದೇವೆ, ಕತ್ತಲು ಕೊಡ್ತಾ ಇದ್ದೇವಾ? ವಿಕಾರ ಕೊಡ್ತಾ ಇದೆ, ಕತ್ತಲು ತಾನೆ. ನಮ್ಮೆಲ್ಲ ಕತ್ತಲುಗಳು ಏನಾಗ್ಬೇಕು, ಹೊರಟೋಗ್ಬೇಕು. ಪ್ರತಿಯೊಂದು ವಿಷಯದಲ್ಲಿ ಸ್ಪಷ್ಟವಾದಂತ ಜ್ಞಾನ ಇರಬೇಕು ಅಂತಂದ್ರೆ ಅಷ್ಟು ಪವರ್ಫುಲ್ ಪ್ರಕಾಶ ಇರಬೇಕಲ್ಲ. ಯಾರ ಹತ್ರ? ಪರಮಾತ್ಮನ ಹತ್ರ. ಆ ಪರಮಾತ್ಮ ನಮ್ಮನ್ನ ಸಾಧನದ ಮೂಲಕ ಶಕ್ತಿಯನ್ನ ಏನ್ ಮಾಡ್ತಾರೆ, ಪ್ರವಾಹ ಮಾಡ್ತಾರೆ. ಅವಾಗ ಪ್ರವಾಹ ಮಾಡಬೇಕಾದ್ರೆ ಅಷ್ಟ ಅನುಭವ ನಿಮ್ಗೆ ಆಗ್ತಾ ಇದೆಯಾ? ಬೆಂಕಿ ಮುಟ್ಟಿದ್ರೆ ಏನಾಗ್ತದೆ, ಆಗ್ತದೆ ತಾನೆ.
ಅದೇ ಮೆಣಸಿನಕಾಯಿ ನಾಲಿಗೆ ಮೇಲೆ ಇಟ್ಟು ಏನಾಗ್ತದೆ? ಖಾರ ಶರೀರ ಎಲ್ಲ ಏನಾಗ್ತದೆ? ಅಲ್ಲಾಡ್ತದೆ. ಸರಿ. ಹೌದು ತಾನೆ? ಹಾಗೆ ತಂಪನ್ನು ಮುಟ್ಟಿದ್ರು ಕೂಡ ಅಲ್ಲಾಡ್ತಲ್ವಾ? ಅದೇ ರೀತಿ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆದಾಗ ನಿಮ್ಮ ಮನಸ್ಸು ಬುದ್ಧಿಗೂ ಆ ಪ್ರಮಾಣದಲ್ಲಿ ಯಥೇಚ್ಛವಾಗಿ ಬೀಹತ್ತಿನಲ್ಲಿ ಒಳ್ಳೆ ಕ್ವಾಂಟಿಟಿಲಿ ಏನಾಗ್ಬೇಕು? ಶಕ್ತಿ ಪ್ರವಾಹ ಆಗ್ತಾ ಇರುವಂತ ಅನುಭವ ಆಗ್ಬೇಕು. ಒಂದು ರೂಮ್ನಲ್ಲಿ ಬೆಳಕು ಕೊಡುತ್ತೆ ಅಂತಂದ್ರೆ ಬಲ್ಬನ್ನ ಮುಟ್ಟಿದಾಗ ಏನಾಗುತ್ತೆ? ಸ್ವಲ್ಪ ಬಿಸಿ ಇರ್ತದೆ ಅಲ್ವಾ? ಅದೇ ಮನೆ ಪೂರ್ತಿ ಬೆಳಕು ಕೊಡ್ಬೇಕು ಅಂದ್ರೆ ಹೆಲೋಜನ್ ಹಾಕಿದಾಗ ಹೆಲೋಜನ್ ಮುಟ್ಟಿದ್ರೆ ಏನಾಗ್ತದೆ? ಬಿಸಿ. ಬಿಸಿ ಬಿಸಿ ಕೈ ಸುಟ್ಟೋಗ್ತದೆ ತಾನೆ? ಕೈ ಹೌದು. ಸುಟ್ಟೋಗ್ತದೆ ತಾನೆ? ಅಂದ ಮೇಲೆ ಮೂರು ಲೋಕದಲ್ಲಿರುವಂತಹ ಆ ಒಂದು ನೆಗೆಟಿವ್ ಎನರ್ಜಿ ಸುಟ್ಟೋಗ್ಬೇಕು ಅಂತಂದ್ರೆ ನಿಮ್ಮ ಮೂಲಕ ಎಷ್ಟು ಈಶ್ವರನ ಶಕ್ತಿ ಪ್ರವಾಹ ಆಗ್ಬೇಕು. ಆಗಬೇಕು. ಹೇಗೆ ಐಸ್ ಇರುವಂತ ರೂಮ್ನಲ್ಲಿ ಹೋದಾಗ ಹೆಂಗೆ ತಕ್ಷಣದಲ್ಲಿ ಐಸಿನ ಅನುಭವ ಆಗತ್ತೋ ಆ ರೀತಿಲಿ ಆ ವಾಲ್ಯೂಮ್ ಅಲ್ಲಿ ನಿಮ್ಮ ಮೂಲಕ ಭಗವಂತನ ಶಕ್ತಿ ಏನಾಗ್ಬೇಕು? ಪ್ರವಾಹ ಆಗ್ಬೇಕು. ಆದ್ಮೇಲೆ ಒಂದ್ಸಲ ಕಲ್ಪನೆ ಮಾಡಿ ಹೇಗಂತ, ಎಷ್ಟು ಶಕ್ತಿಯನ್ನು ನಾವು ಪ್ರವಾಹ ಈ ಒಂದು ಸ್ಥೂಲ ಪ್ರಪಂಚಕ್ಕೋಸ್ಕರ, ಮೂರು ಲೋಕಕ್ಕೋಸ್ಕರ ಕೊಡಬೇಕಾಗಿದೆ. ನಾವೊಂದು ಸಣ್ಣದಾಗಿ ಮಿಣಿ ಬೆಳಗ್ತಾ ಇರುವಂತ ಬೆಳಕನ್ನ, ದೀಪವನ್ನು ಇಟ್ಕೊಂಡ್ಬಿಟ್ಟು ಆವಾಗ ಬೀಳುವಂತ ಬೆಳಕನ್ನ ಇಟ್ಕೊಂಡ್ಬಿಟ್ಟು ನಾವೇ ಕೋಟಿ ಸೂರ್ಯ ಸಮಪ್ರಭಾ ಅಂತ ಏನ್ ಮಾಡ್ಬಿಟ್ಟಿದೀವಿ? ಹೇಳ್ಕೊಂಬಿಟ್ಟಿದ್ವಿ. ಎಳ್ಕೊಂಡು ಬಿಟ್ಟಿದೀವಿ. ಆ ದೀಪ ಅವಾಗ ಆರ್ತಾ ಇರ್ತದೆ, ಅವಾಗ ಬೆಳಗ್ತಾ ಇರ್ತದೆ ಅಲ್ವಾ? ಅದ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಏನಂತ? ಆ ರೀತಿ ಬಿಂದು ಸ್ವರೂಪದಲ್ಲಿ ನೀವು ಇದ್ದೀರಾ, ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಆಗಿದ್ದೀರಾ. ಅಷ್ಟು ಶಕ್ತಿ ಬಿಂದು. ಬಾಬಾ ಇಷ್ಟು ಸುಂದರವಾದ ಮಾತಾಡ್ತಾರೆ. ಜ್ಯೋತಿ. ಆ ಜ್ಯೋತಿ ಅಂತಂದ್ರೇನು? ಪ್ರಕಾಶ, ಬೆಳಕು, ಬಿಸಿ ಅಲ್ವಾ? ಅಷ್ಟು ಪ್ರಕಾಶಮಯವಾಗಿದೆಯಾ ಆತ್ಮ. ಆತ್ಮದಿಂದ ಹೊಡುವಂತ ಶಕ್ತಿ ಹೇಳಿದ್ರೆ ನಾವೇನ್ ಮಾಡ್ಕೊಳ್ಬೇಕು? ರಾಜಯೋಗದಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗ ನಿಮ್ಮ ಹತ್ತಿರದಲ್ಲಿ ಬಂದವರಿಗೆ ಆ ಒಂದು ಶಾಂತಿಯ ಶಕ್ತಿಯ ಅನುಭವ ಆಗ್ಬೇಕು. ಒಂದು ಮುರ್ಲಿಲ್ ಬಾಬಾ ಹೇಳ್ತಾರೆ 1950ರಿಂದ 1969ರವರೆಗೆ ಬ್ರಹ್ಮ ಬಾಬಾ ಏನು ಸಾಧನೆಯನ್ನ ಮಾಡಿದ್ರು ಇಲ್ಲಿ ಪಾಂಡವದಲ್ಲಿ, ಆ ಶಕ್ತಿ ಇನ್ನೂವರೆಗೂ ಅಲ್ಲಿ ಇದೆ. ಅಂದ್ರೆ ಎಷ್ಟು ಪವರ್ಫುಲ್ ತಪಸ್ಸನ್ನ ಅವ್ರು ಏನ್ ಮಾಡಿರ್ಬೋದು? ಮಾಡಿರ್ಬೋದು. ಮಾಡಿದ್ರು. ಇನ್ನೂವರೆಗೆ ಆ ಶಕ್ತಿ ಇದೆ ಅಂತ ಅರ್ಥ ಆಯ್ತಾ ನಿಮ್ಗೇನು ಅಂತ? ಅರ್ಥ ಆಯ್ತಾ? ಆ ಭೂಮಿಯ ಶಾಂತಿ ಅನುಭವ. ಉದಾಹರಣೆಗೆ ಕೆಲವೊಂದ್ಸಲ ಹೊರಗಡೆ ಪ್ರಪಂಚದಲ್ಲಿ ಕತ್ತಲೆ ಇದ್ರೂನು ಕೂಡ ಮನೆ ಪೂರ್ತಿ, ವಾತಾವರಣ ಪೂರ್ತಿ ಸೆಕೆ ಆಗ್ತಾ ಇರ್ತದೆ, ಬಿಸಿ ಆಗ್ತಾ ಇರ್ತದೆ. ಹೌದು ಅಲ್ವೋ? ಹೌದು. ರಾತ್ರಿ ಸಮಯದಲ್ಲಿ ಬೇಸಿಗೆ ಕಾಲದಲ್ಲಿ ಮನೆಯಲ್ಲಿ ಸೆಕೆ ಆಗತ್ತೋ ಆಗಲ್ವೋ? ಆಗತ್ತೆ. ಸೆಕೆ ಆಗ್ಲಿಕ್ಕೆ ಕಾರಣ ಯಾರು? ಸೂರ್ಯ ಸೂರ್ಯ. ಇದಾನ ಸೂರ್ಯ? ಇಲ್ಲ. ಇಲ್ಲ. ಸೂರ್ಯ ಮುಳುಗೋಗ್ಬಿಟ್ಟಿದ್ದಾನೆ. ಮುಳುಗೋದನು ಕೂಡ ನಮ್ಗೆ ಏನಾಗ್ತದೆ? ಸೆಕೆ ಆಗ್ತಾ ಇದೆ. ಕಾರಣ ಬಿಸಿ ಬಿಸಿ ಇಲ್ಲಿಂದ ಬಂತು. ಎಲ್ಲಿದೆ? ವಾತಾವರಣದಲ್ಲಿ. ವಾತಾವರಣದಲ್ಲಿ, ಗೋಡೆಯಲ್ಲಿ, ನೆಲದಲ್ಲಿ, ವಸ್ತುವಿನಲ್ಲಿ ಏನಾಗಿದೆ? ಅಷ್ಟೇನಾಗಿದೆ? ಬಿಸಿ ಇರುವಂತ ಕಾರಣದಿಂದ ಸೂರ್ಯನಿಲ್ದಿದ್ರು ಕೂಡ ಸೂರ್ಯನ ಬಿಸಿ ಆ ಎಲ್ಲ ವಸ್ತುಗಳ ಮೇಲೆ ಇರುವಂತ ಕಾರಣದಿಂದ ಅದರ ಪ್ರಭಾವ, ಪರಿಣಾಮ ನಮ್ಮ ಮೇಲೆ ಬೀಳತ್ತೆ. ಬೀಳ್ತದೆ ತಾನೆ? ಓಕೆ. ಹೌದು. ಅದರದೇ ಆಪೋಸಿಟ್ ಟೈಮ್ ಸೈಡ್ ತಗೋಣ. ಮಳೆ ಬಂತು. ಆ ಬಿಸಿ ತಣ್ಣಗಾಗ್ಲಿಕ್ಕೆ ಏನ್ ಮಾಡ್ಬೇಕು? ಮಳೆ. ಮಳೆ ಬರಬೇಕು. ಮಳೆ ಆರಂಭದಲ್ಲಿ ಬಂದಾಗ ಬಿಸಿ ಇನ್ನೂ ಏನಾಗ್ತದೆ? ಇರುತ್ತೆ. ಹೆಚ್ಚಿಗೆ ಆಗ್ತದೆ. ಆರಂಭದಲ್ಲಿ ಸ್ವಲ್ಪ ಮಳೆ ಬಂದ್ರೆ ಇನ್ನೂ ಬಿಸಿ ಏನಾಗ್ತದೆ? ಜಾಸ್ತಿ ಆಗತ್ತೆ. ಹೇಗ್ ಜಾಸ್ತಿ ಆಗತ್ತೆ ಗೊತ್ತಾ ನಿಮ್ಗೆ? ಬಿಸಿ ಆಗಿರುವಂತ ದೋಸೆ ಬಂಡೆ ಮೇಲೆ ನೀರ್ ಹಾಕ್ಬಿಟ್ರೆ ಏನಾಗ್ಬಿಡ್ತದೆ? ಚೊರ್ ಅಂತ ಅದೇನ್ ಮಾಡ್ತದೆ? ಸೌಂಡ್ ಮಾಡ್ತದೆ ತಾನೆ ಆರಂಭದಲ್ಲಿ. ಹೌದು. ಹೆಚ್ಚಿಗೆ ನೀರ್ ಹಾಕಿದಾಗ ಏನಾಗ್ತದೆ? ಅದು ತಣ್ಣಗಾಗ್ತದೆ. ಸ್ವಲ್ಪ ಹಾಕ್ಬಿಟ್ಟು ಏನಾಗ್ಬಿಡ್ತದೆ? ಸೌಂಡ್ ಬರುತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಸ್ವಲ್ಪ ಮಳೆ ಬಂದಾಗ ಏನಾಗುತ್ತೆ? ಇನ್ನೂ ಬಿಸಿ ಜಾಸ್ತಿ ಆಗತ್ತೆ. ವಾರಗಟ್ಲೆ ಮಳೆ ಬರ್ಲಿ, ಅವಾಗ ಏನಾಗ್ತದೆ? ತಂಪು ಏನಾಗ್ತದೆ?
ಕಂಟಿನ್ಯೂಸ್ ಹಗಲು ರಾತ್ರಿ ಮಳೆ ಬರ್ತಾ ಇದೆ, ಅವಾಗ ಏನಾಗ್ತದೆ? ತಂಪಾಗ್ಬಿಡುತ್ತೆ. ಒಂದು ವಾರದ ನಂತರ ಸೂರ್ಯನ ಆಗಮನ, ಉದಯ, ಜನ್ಮವಾದ್ರೂ ಕೂಡ ವಾತಾವರಣದಲ್ಲಿ ಇನ್ನೂ ಚಳಿ ಇರುತ್ತೆ. ಕಾರಣ ಮಳೆ. ನೆಲದಲ್ಲಿ, ಭೂಮಿಯಲ್ಲಿ, ಗೋಡೆಯಲ್ಲಿ, ಬಟ್ಟೆಯಲ್ಲಿ, ನಿಮ್ಮ ಚರ್ಮದಲ್ಲಿ, ವಾತಾವರಣದಲ್ಲಿ ಎಲ್ಲನೂ ಕೂಡ ಏನ್ ತುಂಬಿಕೊಂಡಿದೆ? ತೇವಾಂಶ. ಮಳೆಯ ಎಫೆಕ್ಟ್ ಅಲ್ಲಿ ತುಂಬಿರುವಂತ ಕಾರಣದಿಂದ ಸೂರ್ಯನ ಉದಯ ಆದ್ರೂ ಕೂಡ ಬಿಸಿಯ ಅನುಭವ ಆಗುದಿಲ್ಲ. ಅರ್ಥ ಆಯ್ತು ಇವಾಗೇನು ಅಂತ? ಹಾಗೆ ನಿಮ್ಮ ಶರೀರದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಸಂಸ್ಕಾರದಲ್ಲಿ ಭಗವಂತನ ಶಕ್ತಿ ಅಷ್ಟು ಪರಿಣಾಮ ಬೀಳ್ತಾ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊ. ಅಲ್ಲಿ ಎರಡೇ ಶಕ್ತಿ ಇದೆ, ಒಂದು ರಾಮ, ಇನ್ನೊಂದು ರಾವಣ. ರಾವಣ. ಒಂದು ಬಿಸಿ, ಇನ್ನೊಂದು ಚಳಿ. ಎರಡೇ ತಾನೇ ಇರೋದು, ಮೂರರಿಂದ ಯಾವ್ದಾದ್ರು ಇದೆಯಾ? ಇಲ್ಲ. ಇಲ್ಲ. ಅಲ್ವಾ? ಹಗಲು ಮತ್ತು ರಾತ್ರಿ, ಹಗಲು ಮತ್ತೆ ಕತ್ತಲು, ಎರಡೇ ತಾನೇ ಇರೋದು. ಹಾಗೆ ನಿಮ್ಮ ಜೀವನದಲ್ಲಿ ಏನಿದೆ, ನಿಮ್ಮಿಂದ ಪ್ರಪಂಚಕ್ಕೆ ಏನು ಸಿಗ್ತಾ ಇದೆ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು ಅಲ್ವಾ? ಒಂದ್ ಕಡೆಗೆ ಬಿಂದು ಆಗ್ಬೇಕು, ಅದರ ಪ್ರಕಾರ ನೀವು ಎಷ್ಟು ಬಿಂದು ಆಗ್ತಿರೋ ಅಷ್ಟು ಜ್ಯೋತಿ ಏನಾಗಿರ್ಬೇಕು? ಬೆಳಗ್ತಾ ಇದೆ. ಪ್ರಕಾಶಮಯವಾಗ್ಬೇಕು. ಆ ಪ್ರಕಾಶದ ಪರ್ಸೆಂಟೇಜ್ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಬೇಕು. ಅಂದ್ರೆ ಒಂದು ವಾರ ಮಳೆ ಬಿದ್ದಾಗ ಆ ಮಳೆ ಎಲ್ಲ ತಂಪು ಹೋಗ್ಬೇಕು. ಓಕೆ, ಮಳೆ ಬಿದ್ದಾಗ ಜ್ವರ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ಆಗುತ್ತೆ. ನೆಗಡಿ, ಕೆಮ್ಮು, ಜ್ವರ ಎಲ್ಲ ಬರೋದು ಯಾವಾಗ? ಮಳೆ ಬಿದ್ದಾಗ. ಮಳೆ ಬಿದ್ದಾಗ ತಾನೆ. ಹಾಗೇನೆ ಯಾವಾಗ ಅಲ್ಲಿ ಮಳೆ ಎಫೆಕ್ಟ್ ಇರ್ತದೋ ಆತ್ಮನಿಗೆ ಕಾಯಿಲೆಗಳು, ಪರಿಸ್ಥಿತಿಗಳು, ವಿಘ್ನಗಳು ಏನಾಗ್ತವೆ? ಬರ್ತಾವ. ಹೆಚ್ಚಿಗೆ ಬರ್ತಾ ಇರ್ತದೆ. ಯಾವಾಗ ಸೂರ್ಯನ ಶಕ್ತಿ ವಿಶ್ವಕ್ಕೆ ಬರ್ತಾ ಹೋಗ್ತದೋ ಅವಾಗ ಏನಾಗ್ತಾ ಹೋಗ್ತದೆ? ಅದರ ಪರ್ಸೆಂಟೇಜ್ ಡೌನ್ ಆಗ್ತಾ ಇರ್ತದೆ. ಯಾವ್ದರ ಪರ್ಸೆಂಟೇಜು? ವಿಕಾರದ ಪರ್ಸೆಂಟೇಜ್ ಡೌನ್ ಆಗುತ್ತೆ. ಅಂದಮೇಲೆ ನಿಮ್ಮ ಜೀವನದಲ್ಲಿ ಚೆಕ್ ಮಾಡ್ಕೊಳ್ಳಿ, ಏನು ಶಾಂತಿ ಹೆಚ್ಚಿಗೆ ಇದೆಯೋ, ಸಿಟ್ಟು ಜಾಸ್ತಿ ಇದೆಯೋ, ಸಫಲತೆ ಇದೆಯೋ, ಅಸಫಲತೆ ಇದೆಯೋ, ಖುಷಿ ಇದೆಯೋ, ದುಃಖ ಇದೆಯೋ, ನೋವಿದೆಯೋ, ನಲಿವಿದೆಯೋ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಬೇಕು. ಆ ಬಿಂದು ಇವತ್ತು ಎಷ್ಟು ಜ್ಯೋತಿ ಹೇಳೋದು ಅದರಲ್ಲಿ ಏನಾಗಿದೆ? ಬಂದಿದೆ ಹೇಳೋದನ್ನ ಏನ್ ಮಾಡ್ಕೊಳ್ಬೇಕು? ನೀವು ಚೆಕ್ ಮಾಡ್ಕೊಳ್ಳಿ. ಜ್ಞಾನದ ವರ್ಷ, ಜ್ಞಾನದ ಮಳೆಯಿಂದ ಪೂರ್ತಿ ಬರಡಾದಂತ ಈ ಒಂದು ಜಮೀನು, ಭೂಮಿ ಏನಾಗಿದೆ? ಸಂಪನ್ನವಾಗಿ ತುಂಬಾ ಮಳೆ ಬಂದ್ರೆ ಭೂಮಿಯಿಂದ ಹಸಿರಾಗಿರುವಂತದ್ದು ಏನ್ ಬರ್ತದೆ? ಹುಲ್ಲುಗಳು ಬಂದಾಗ ಭೂಮಿ ನೋಡ್ಲಿಕ್ಕೆ ಏನಾಗ್ಬಿಡ್ತದೆ? ಎಷ್ಟು ಖುಷಿ ಆಗತ್ತಲ್ವಾ? ಅಲ್ಲಿ ಇರುವಂತ ಆ ಒಂದು ಏನು ಒಣಗಿರುವಂತ ಕಟ್ಟಿಗೆಗಳು ಕೂಡ ಏನಾಗ್ಬಿಡ್ತವೆ? ತೇವದಲ್ಲಿ ಬಂದ್ಬಿಡ್ತವೆ. ಅದೇ ಬೇಸಿಗೆಗಾಲದಲ್ಲಿ ಆ ಒಣಗಿರೋ ಕಟ್ಟಿಗೆ ನೋಡಿ ಏನಾಗ್ತದೆ? ಅದನ್ನು ಕೂಡ ಏನಾಗುತ್ತೆ? ಬಿಸಿಯಾಗಿರ್ತದೆ. ಕಾರಣ ಸೂರ್ಯ ಅಲ್ವಾ? ಸೂರ್ಯನ ಪ್ರಭಾವ ಎಷ್ಟು ಭೂಮಿ ಮೇಲೆ ಬೀಳ್ತದೆ. ಹಾಗೆ ಮಳೆ ಪ್ರಭಾವನೂ ಕೂಡ ಏನ್ ಮೇಲೆ ಬೀಳ್ತದೆ? ಪಂಚತತ್ವಗಳ ಮೇಲೆ ಬೀಳುತ್ತೆ. ಅಂದ್ಮೇಲೆ ಪರಮಾತ್ಮನ ಪ್ರಭಾವ ಆತ್ಮೀಯರೇ ಇದೆಲ್ಲದ ಮೇಲೆ ಬೀಳೋದಿಲ್ವಾ? ಬೀಳ್ತಾ ಇದೆಯಾ? ಅಷ್ಟು ಆ ಪ್ರಭಾವ ಬೀಳ್ಲಿಕ್ಕೆ ಕಾರಣರು ಯಾರು? ನಾವು. ಹಾಗೆ ನಮ್ಮ ಯೋಗ ಅಷ್ಟು ಪವರ್ಫುಲ್ ಇಲ್ಲ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ಚೆಕ್ ಮಾಡ್ತಾರೆ. ಹಾಗಿದ್ರೆ ಬಾಬಾ ಯಾವ ಸ್ವರೂಪವನ್ನು ಮೊದಲು ನೋಡ್ತಾ ಇದ್ದಾರೆ? ನಮ್ದು ಜ್ಯೋತಿ ಬಿಂದು ಸ್ವರೂಪ. ಆ ನಿರಾಕಾರ ಬಿಂದುವಲ್ಲಿ ಎಷ್ಟು ಈಶ್ವರನ ಕಾರಣದಿಂದ ಜ್ಯೋತಿ ಪ್ರಕಾಶ ಬಿಸಿ ಹೇಳುವಂಥದ್ದು, ಈಶ್ವರಿ ಶಕ್ತಿ ಹೇಳುವಂಥದ್ದು ಎಷ್ಟು ದೂರದವರೆಗೆ ಏನಾಗಿದೆ? ವ್ಯಾಪಿಸಿದೆ. ಯಾರು ನೋಡ್ತಾ ಇದ್ದಾರೆ? ಆಗಯ ಸಾಮ್ನೆ ಅಬಾಗಟ್ಟ ನಿಮ್ಮ ಕಡೆಗೆ ಬಂತ ಜ್ಯೋತಿ ಸ್ವರೂಪ. ಚೆಕ್ ಮಾಡ್ಕೊಳ್ಳಿ ನಿಮ್ಮ ಜ್ಯೋತಿಯಿಂದ ಎಷ್ಟು ಕಡೆಗೆ ಬೆಳಕು ಸಿಗ್ತಾ ಇದೆ ಅಂತ. ಎಷ್ಟು ಕಡೆ ಬೆಳಕು ಸಿಗ್ತಾ ಇದೆ? ನಮ್ಮ ಜ್ಯೋತಿಗೆ ಎಲ್ಲಿ ಅಣ್ಣವ್ರೆ? ನಮಗೆ ಸರಿಯಾಗಿ ದಾರಿ ಕಾಣ್ತಾ ಇಲ್ಲ. ಏನು ಬೇರೆಯವ್ರಿಗೆ ದಾರಿ ಕಾಣಿಸೋದೆಲ್ಲಿ? ಕೆಲವೊಂದು ವೆಹಿಕಲ್ಗಳಿಗೆ ಲೈಟ್ ಇರ್ತದೆ, ಆದ್ರೆ ಅವರಿಗೆ ಏನಾಗೋದಿಲ್ಲ, ದಾರಿ ಕಾಣೋದಿಲ್ಲ. ಎದುರುಗಡೆ ವೆಹಿಕಲ್ ಇಂದ ಲೈಟ್ ಏನಾಗಿರ್ತದೆ? ಜಾಸ್ತಿ ಆಗ್ಬಿಟ್ಟಿರ್ತದೆ
ಹಾಗೆ ಆದ್ಮೇಲೆ ವಿಕಾರದ ಲೈಟ್ ಇವತ್ತೇನಾಗಿದೆ, ಜಾಸ್ತಿ ಜಾಸ್ತಿ ಆಗಿದೆ, ಮತ್ತು ಪರಮಾತ್ಮನ ಲೈಟ್ ಏನಾಗಿದೆ, ಕಡಿಮೆ ಕಡಿಮೆ. ಆಗಿದೆ. ಇತನಾ ಚಮಕ್ತಾ ಹುವಾ ಪ್ಯಾರಾ ರೂಪ್ ಹೇ, ಎಷ್ಟು ಚೆನ್ನಾಗಿ ಹೊಳಿತಾ ಇರುವಂತ ಪ್ರಿಯವಾದಂತ ರೂಪ ಅಂತ ಹೇಳ್ತಿದ್ದಾರೆ ಬಾಬಾ. ಯಾವ್ದದು? ಜ್ಯೋತಿ ಯಾವುದು? ಜ್ಯೋತಿ ಬಿಂದು ಸ್ವರೂಪ. ಎಷ್ಟು ಚೆನ್ನಾಗಿ ಏನಾಗ್ತದೆ, ಹೊಳಿತಾ ಅಂದ್ರೆ ಎಷ್ಟು ಅದು ಶುದ್ಧವಾಗ್ತಾ ಹೋಗ್ತದೋ ಅಷ್ಟು ಪ್ರಕಾಶತೆ ಏನಾಗ್ತಾ ಹೋಗ್ತದೆ. ಜಾಸ್ತಿ ಸರಿ, ಈಗ ಬಿಂದು ಚೆನ್ನಾಗಿ ಹೊಳಿತಾ ಇದೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಏನಾಗ್ತದೆ? ದೂಸರಾ ದೇವತಾ ರೂಪ್. ಯಾವಾಗ ಅದು ಹೊಳಿತಾ ಇರ್ತದೋ ಅವಾಗ ಪ್ರಕಾಶ ಹೊರಗಡೆ ಹೋಗುತ್ತಾ ಹೋಗಲ್ವೋ? ಹೋಗುತ್ತೆ. ಹೋಗುತ್ತೆ. ಆವಾಗ ನೀವೇನಾಗ್ತೀರಿ? ದೇವತಾ ದೇವತಾ ಆಗ್ತಿರೋ ಲೇವತಾ ಆಗ್ತಿರೋ? ದೇವತಾ. ಪ್ರಪಂಚದಿಂದ ದುಃಖ, ಕಷ್ಟ, ಸಮಸ್ಯೆ, ನ್ಯೂಸ್ಗಳು, ರಾಜಕೀಯ, ಸೀರಿಯಲ್, ಫಿಲ್ಮ್ ಇದು ತಗೊಳ್ತಿರೋ ಅಥವಾ ಒಳಗಡೆಯಿಂದ ಹೊರಗಡೆ ಹೋಗ್ತಾ ಇರ್ತದ? ಒಳಗಡೆಯಿಂದ ಹೊರಗಡೆ ಹೋಗುತ್ತೆ. ಆದ್ಮೇಲೆ ದೇವತಾ ಸ್ವರೂಪಕ್ಕೆ ಆಧಾರ ಯಾವುದು? ಜ್ಯೋತಿ ಯಾವ್ದು ಆಧಾರ? ಆ ಜ್ಯೋತಿ ಬಿಂದು. ಹಾ, ಅಂದ್ರೆ ಈಗ ನಿಮ್ಮಲ್ಲಿ ಒಂದು ಚಾರ್ಜಿಂಗ್ ಬ್ಯಾಟ್ರಿ ಇರ್ತದೆ ಅಂತ ತಿಳ್ಕೊಳ್ಳಿ. ನೀವು ಕರೆಂಟಿಗೆ ಚಾರ್ಜ್ ಮಾಡಿದ್ರೆ ಏನಾಗ್ತದ? ಅದು ಚಾರ್ಜ್ ಆಗಿರುತ್ತೆ. ಆಗಿರ್ತದ. ಓಕೆ, ಕರೆಂಟ್ ಇಂದ ತೆಗೆದು ಬಿಟ್ರಿ, ಆಮೇಲೆ ಸ್ವಿಚ್ ಆನ್ ಮಾಡಿದ್ರೆ ಏನಾಗ್ತದೆ? ಬೆಳಕು ಕೊಡ್ತಾ ಇರ್ತಾರೆ ತಾನೇ ಅದು. ಹೌದು. ಹೌದು. ಅದ್ಯಾವಾಗ ಏನದು? ದೇವತಾ. ಎಷ್ಟು ಸ್ವಿಚ್ ಆನ್ ಮಾಡಿ ಇಡ್ತಾರೆ, ನಿಧಾನಕ್ಕೆ 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 ಬೆಳಕು ಏನಾಗ್ತಾ ಇರ್ತದೆ? ಕೊಡ್ತಾ ಇರುತ್ತೆ. ಕಡಿಮೆ ಆಗ್ತಾ ಇರ್ತದೆ. ಜಾಸ್ತಿ ಆಗ್ತಿರ್ತ, ಕಡಿಮೆ ಆಗ್ತಾ ಇರ್ತದ. ಕಡಿಮೆ ಕಡಿಮೆ ಆಗುತ್ತೆ. ಮತ್ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಚಾರ್ಜ್. ಚಾರ್ಜ್ ಮೇಡಮ್. ಇದನ್ನೇ ಬಾಬಾ ಹೇಳ್ತಿದ್ದಾರೆ. ಏನಂತ? ಎಷ್ಟೊತ್ತು ಚಾರ್ಜ್ ಮಾಡ್ತೀರಾ ಇಷ್ಟೊತ್ತು ಕೊಡ್ತಾ ಇದ್ದೀರಾ, ಎಷ್ಟೊತ್ತು ಚಾರ್ಜ್ ಮಾಡ್ತೀರಾ ಇಷ್ಟೊತ್ತು ಕೊಡ್ತಾ ಇದ್ದೀರಾ. ಓಕೆ, ಇಲ್ಲಿವರೆಗೆ ಅಮೃತ ವೇಳೆಯಲ್ಲಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ ಈಗ ಮಧ್ಯ ಮಧ್ಯದಲ್ಲೂ ಕೂಡ ಏನ್ ಮಾಡ್ಬೇಕಂತೆ? ಚಾರ್ಜ್ ಚಾರ್ಜ್. ಮಾಡಿ ಒಂದೊಂದು ಸೆಕೆಂಡ್, ಒಂದೊಂದು ನಿಮಿಷನೂ ಕೂಡ ಏನ್ ಮಾಡ್ಬೇಕು? ಚಾರ್ಜ್ ಚಾರ್ಜ್ ಮಾಡಿ ಸ್ವಿಚ್ ಆನ್ ಮಾಡ್ಬಿಟ್ಟು ಚಾರ್ಜ್ ಮಾಡ್ಬೇಕು, ಸ್ವಿಚ್ ಆಫ್ ಮಾಡ್ಬಿಟ್ಟು ಚಾರ್ಜ್ ಮಾಡ್ಬೇಕಾ? ಸ್ವಿಚ್ ಆನ್ ಆ ಆಫ್ ಮಾಡಿ. ಬ್ಯಾಟ್ರಿಯ ಸ್ವಿಚ್ ಆಫ್ ಆಗಿರ್ಬೇಕು, ಸರಿನಾ? ಬ್ಯಾಟ್ರಿ ಸ್ವಿಚ್ ಆನ್ ಆಗಿಬಿಟ್ಟು ಏನಾಗ್ತದೆ? ಇಲ್ಲಿ ಚಾರ್ಜ್ ಮಾಡಿದ್ದೆಲ್ಲ ಅಲ್ಲೇ ಏನಾಗ್ತದೆ? ಹೊರಗಡೆಗೆ ಹೋಗ್ತಾರೆ. ಹೋಗ್ತಾ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಒಂದು ಸಮಯ ಅಮೃತ ವೇಳೆಯಲ್ಲಿ ನೀವು ಚಾರ್ಜ್ ಮಾಡ್ಕೊಂಡಿದ್ದು ದಿನಪೂರ್ತಿ ಎಷ್ಟೇನಾಗ್ತಾ ಇರ್ತದೆ? ಹೋಗ್ತಾ ಇರ್ತದೆ. ಡಿಸ್ಚಾರ್ಜ್ ದೇವತಾ ಆಗ್ತಾ ಇರ್ತದೆ. ನೀವೇನ್ ಮಾಡ್ಕೊಳ್ಬೇಕಂತೆ? ಚೆಕ್ ಮಾಡ್ಕೊಳ್ಬೇಕು. ವಹ ರೂಪ ಬಿ ಕಿತನಾ ಪ್ಯಾರಾ ಅವ್ರ ನ್ಯಾರಾ ಹೇ. ಆ ರೂಪನು ಕೂಡ ಎಷ್ಟೊಂದು ಪ್ರಿಯ ಮತ್ತು ಭಿನ್ನ ಅಂತ. ಯಾಕೆ? ಯಾವ ಸ್ವರೂಪ ಪ್ರಿಯ ಮತ್ತು ಭಿನ್ನ? ಜ್ಯೋತಿರ್ಬಿಂದು ಸ್ವರೂಪ. ದೇವತಾ ಸ್ವರೂಪದ ಬಗ್ಗೆ ಮಾತಾಡ್ತಿದ್ದಾರೆ ಬಾಬಾ. ಯಾವ್ದ್ರ ಬಗ್ಗೆ? ದೇವತಾ ಸ್ವರೂಪ ತುಂಬಾ ಪ್ರಿಯ ಮತ್ತು ತುಂಬಾ ಭಿನ್ನ ಅಂತ. ಯಾಕೆ? ಪ್ರಪಂಚಕ್ಕೆ ಎಷ್ಟೋ ಜನ ವಾಸನೆಯನ್ನ ಕೊಡ್ತಾರೆ ಅಲ್ವಾ? ಹಣ್ಣುಗಳು ಕೊಡ್ತಾವ ತಾನೆ, ಹೂವುಗಳು. ಕೆಲವರು ಬಿಸಿಯನ್ನ ಕೊಡ್ತಾರೆ, ಕೆಲವರು ಕೊಳಕನ್ನ ಕೊಡ್ತಾರೆ, ಕೆಲವೊಂದು ಶಬ್ದಗಳನ್ನ ಕೊಡ್ತಾರೆ, ಕೆಲವೊಬ್ರು ಸಂಕಲ್ಪಗಳನ್ನ ಕೊಡ್ತಾರೆ, ಕೆಲವರು ಭಾವನೆಗಳನ್ನ ಕೊಡ್ತಾರೆ. ಪ್ರಪಂಚ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ನೀವ್ ಯಾವ್ದನ್ನ ಕೊಡ್ತೀರಿ? ಭಗವಂತನ ಸಪ್ತ ಗುಣಗಳನ್ನ. ಭಗವಂತನ ಶಕ್ತಗಳ ಗುಣಗಳನ್ನ ಕೊಡ್ಲಿಕ್ಕೆ ನಾವು ನಿಮಿತ್ತರಾಗ್ತೀವಿ ಅಲ್ವಾ? ಹೌದು. ಅದು ಟೋಟಲ್ ಭಿನ್ನ, ಬೇರೆ ಎಲ್ಲದಕ್ಕಿಂತ ಏನು ಭಿನ್ನ. ಯಾರಿಗೂ ಕೂಡ ಏನಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಇವಾಗ ಬ್ಯಾಟ್ರಿ ಬೆಳಕು ಕೊಡ್ತಾನೆ, ಒಂದ್ ಕಡೆ ಚಾರ್ಜ್ ಮಾಡ್ಕೊಳ್ಬೇಕಲ್ಲ. ಸೂರ್ಯ ಬಿಸಿ ಕೊಡ್ಬೇಕು ಅಂದ್ರೆ ಅವನು ಉದಯ ಆಗ್ಬೇಕಲ್ಲ, ಅದೆಲ್ಲ ಗೊತ್ತಾಗತ್ತೆ ತಾನೆ. ಮಾವಿನ ಸುವಾಸನೆ ಕೊಡ್ಬೇಕು ಅಂದ್ರೆ ಅದು ಹಣ್ಣಾಗ್ಬೇಕಲ್ಲ. ಅದೇ ಇದು ತುಂಬಾ ಏನು ಭಿನ್ನ, ಬೇರೆ ಎಲ್ಲ ವಿಧಿಗಳಿಗಿಂತ ಏನು ತುಂಬಾ ಭಿನ್ನ. ಈ ವಿಧಿ ಎಲ್ಲರಿಗೂ ಕೂಡ ಅರ್ಥನೂ ಆಗೋದಿಲ್ಲ, ಅದು ಎಲ್ಲರಿಗೂ ಪ್ರಿಯ ಅಂತೆ. ಯಾಕೆ? ಎಲ್ಲರಿಗೂ ಬೇಕಲ್ವಾ ಅದು? ಎಲ್ಲರಿಗೂ ಸಪ್ತ ಗುಣಗಳು ಬೇಕೋ ಬೇಡವೋ? ಬೇಕು. ಅದಕ್ಕಾಗಿ ಅಂತಹ ಆತ್ಮಗಳು ಎಲ್ಲರಿಗೂ ಕೂಡ ಏನಾಗಿರ್ತಾರಂತೆ? ಪ್ರಿಯರಾಗಿರ್ತಾರೆ. ಯಾರ? ಪ್ರಿಯ. ಅದನ್ನು ಕೊಡ್ಲಿಕ್ಕೆ ನಾವು ಈ ಪ್ರಪಂಚದಿಂದಲೇ ಏನಾಗ್ಬಿಡ್ತೀವಿ? ದೂರ ಆಗಿರ್ತೀವಿ. ಏನ್ ನಾವು ಚಾರ್ಜಿಂಗ್ ಮಾಡ್ಕೊಳ್ಬೇಕು, ಆ ಚಾರ್ಜಿಂಗ್ ವ್ಯವಸ್ಥೆ ಈ ಪ್ರಪಂಚದಲ್ಲಿ ಇಲ್ಲ. ಅದನ್ನ ನಾವು ಮಾತ್ರ ಏನ್ ಮಾಡ್ಬೋದು? ಚಾರ್ಜ್ ಮಾಡ್ಕೊಳ್ಬಹುದು. ಎಲ್ಲಿಗೋಗಿ? ಪರಂಧಾಮಕ್ಕೆ. ಪರಂಧಾಮಕ್ಕೆ ಹೋಗಿ ಪರಮಾತ್ಮ ಜೊತೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು?
ಚಾರ್ಜಿಂಗ್ ಅಂತ ನಾವು ಮಾಡ್ಕೊಳ್ಬೇಕು ಅಲ್ವಾ. ಹಾಗೆ ನಿರಾಕಾರ ರೂಪದಲ್ಲಿ ಕಣ್ಣಿಗೆ ಕಾಣದೇ ಇರುವಂತ ರೂಪದಲ್ಲಿ ಸೂಕ್ಷ್ಮ ರೂಪದಲ್ಲಿ ಏನಾಗ್ತಾ ಇರ್ತಾರಂತೆ, ಭಿನ್ನ ಮತ್ತು ಪ್ರಿಯರಾಗಿರ್ತೀರ. ಸಪರೇಟ್ ಆಗಿ ನೀವು ಕಾರ್ಯವನ್ನೇನು ಮಾಡ್ತಿರ್ತೀರಿ, ಮಾಡ್ತಾ ಇರ್ತೀರಿ. ಯಾವ್ದದು? ದೇವತಾ. ದೇವತಾ ಓಕೆ. ತೀಸರಾ ರೂಪ ಮಧ್ಯಮೆ ಪೂಜ್ಯನೀಯ ರೂಪ. ಮೂರನೇದು ಯಾವುದು? ಪೂಜ್ಯನೀಯ. ಪೂಜ್ಯನೀಯ ಅಂತಂದ್ರೇನು? ಪೂಜ್ಯನೀಯ ಅಂತ ಇವತ್ತು ನೋಡಿ ಪಾಂಚಸ್ವರೂಪದ ಬಗ್ಗೆ ಬಾಬಾ ಬೇರೆ ಮೀನಿಂಗ್ ಹೇಳ್ತಾ ಇದ್ದಾರೆ. ಪೂಜ್ಯನೀಯ ಅಂತಂದ್ರೇನು? ಮೂರ್ತಿ ರೂಪ. ಅಂದರೆ ಯಾರು ಪರಮಧಾಮದಲ್ಲಿ ಬಾಬಾನ ಚಾರ್ಜ್ ಮಾಡಿಕೊಂಡು ದೇವತಾ ಸ್ವರೂಪದಲ್ಲಿ ಕರ್ಮದ ಸಮಯದಲ್ಲಿ ಅಥವಾ ಅಮೃತ ವೇಳೆಯ ಸಮಯದಲ್ಲಿ ಅಥವಾ ಬೇರೆ ಯೋಗದ ಸಮಯದಲ್ಲಿ ವಿಶ್ವಕ್ಕೆಲ್ಲರಿಗೂ ಕೂಡ ಭಗವಂತನ ಶಕ್ತಿಯನ್ನ ಕೊಡ್ತಾ ಇರ್ತಾರೋ ಅಂತಹ ಆತ್ಮಗಳಿಗೆ ಸಂಗಮ ಯುಗದಲ್ಲಿ ಕೊಟ್ಟಿರುವಂತ ಕರ್ಮದ ಫಲದ ಆಧಾರದಲ್ಲಿ ದ್ವಾಪರ ಕಲಿಯುಗದಲ್ಲಿ ಸ್ಥೂಲ ರೂಪದಲ್ಲಿ ಮೂರ್ತಿಯ ರೂಪದಲ್ಲಿ ಅವರಿಗೆ ಪೂಜೆ ನಡೆಯುತ್ತೆ. ಕೊಟ್ಟಿರೋದು ಯಾವಾಗ? ಸಂಗಮ ಯುಗದಲ್ಲಿ. ಸಂಗಮ ಯುಗದಲ್ಲಿ. ಪೂಜೆ ಆಗೋದು ಯಾವಾಗ? ದ್ವಾಪರ ಕಲಿಯುಗ. ಅದಂಗ್ರಿ ಅಂತ ಕೇಳ್ತೀರಾ ನೀವು? ಅದಂಗ್ರಿ ಕೇಳ್ತೀರಾ ಅಂತಂದ್ರೆ ಇವತ್ತು ಕೂಡ ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿಯ ಸಮಯದಲ್ಲಿ ನೀವು ಸುಭಾಷ್ ಚಂದ್ರ ಬೋಸ್ ಅವರ ಫೋಟೋಗೆ ಮಾಲೆ ಹಾಕ್ತಿರಲ್ವಾ? ಇಲ್ಲ. ಮತ್ತೆ ಹಾರಾಕಲ್ಲ? ಗಾಂಧಿ ಜಯಂತಿಗೆ ಹಾಕುದು. ಗಾಂಧೀಜಿಗೆ ಹಾಕ್ತಾರೆ ಅಲ್ವಾ? ಇವಾಗ ಗಾಂಧೀಜಿ ಇದ್ದಾರಾ? ಇಲ್ಲ. ಇಲ್ಲ. ಗಾಂಧೀಜಿ ಇದ್ದಾರೆ, ಎಲ್ಲ ಒಂದು ಶರೀರ ಪಡ್ಕೊಂಡಿದ್ದಾರೆ ಅಲ್ವಾ? ಹೌದು. ಅದವ್ರು ಅವ್ರು ಮಾಡಿದ ಕಾರ್ಯ ಯಾವಾಗ? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಆವಾಗ ಅವ್ರು ಮಾಡಿರೋದಕ್ಕೆ ಇವಾಗ ನಾವು ನೆನಪಿಸ್ಕೊಳ್ತೀವಿ ತಾನೆ? ಹೌದು. ಅವ್ರ ಎದುರುಗಡೆ ಅಗರಬತ್ತಿ ಇರ್ತೀವಿ, ಅವ್ರ ಎದುರುಗಡೆ ಹಾರ ಹಾಕ್ತಿವೋ ಇಲ್ವೋ? ಆಗ್ತೀವಿ. ಯಾವಾಗ ಇದಾಗತ್ತೆ ಅಂದ್ರೆ ಅದಾಗ್ಲಿಕ್ಕೆ ಸಾಧ್ಯ ಇಲ್ವಾ? ಆಗುತ್ತೆ. ಅವ್ರದ್ದು ಕೂಡ ಮೂರ್ತಿ ಮಾಡಿದಾರಲ್ವಾ? ಮಾಡಿದ ಅವ್ರದ್ದು ಫೋಟೋ ಇದೆ ತಾನೆ? ಇದೆ. ಹಾಗೆ ನೀವು ಸಂಗಮ ಯುಗದಲ್ಲಿ ಮಾಡಿರುವಂತ ಕರ್ಮದ ಫಲದ ಆಧಾರದಲ್ಲಿ ಸ್ಥೂಲ ರೂಪದಲ್ಲಿ ಏನಾಗ್ತದೆ, ಮೂರ್ತಿಯ ಎದುರುಗಡೆ ಭಕ್ತರು ಬಂದ್ಬಿಟ್ಟು ನಿಮ್ಗೇನ್ ಮಾಡ್ತಾರೆ, ಪೂಜೆಯನ್ನ ಮಾಡ್ತಾರೆ. ಬ್ರಾಹ್ಮಣರು ಕೂಡ ನಿಮ್ಗೆ ಪೂಜೆಯನ್ನ ಮಾಡ್ತಾರೆ. ಹೋಗಿ ಭಕ್ತರು ಯಾರು, ಬ್ರಾಹ್ಮಣರು ಯಾರು? ಭಕ್ತರು ಯಾರು, ಬ್ರಾಹ್ಮಣರು ಯಾರು? ಭಕ್ತರು ನಾವೇ. ಪೂಜೆ ಮಾಡುವವರು. ಬ್ರಾಹ್ಮಣರು ಯಾರು ಅಂತಂದ್ರೆ ಯಾರು ಅಲೌಕಿಕ ಪರಿವಾರದವರಿಗೆ ನೀವು ಸಂಯೋಗವನ್ನ ಕೊಡ್ತಿರೋ ಅವ್ರು ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳಿದಾಗ ಅವ್ರು ಯಾರು? ಬ್ರಾಹ್ಮಣರು. ಅರ್ಥ ಆಯ್ತಾ? ಲೌಕಿಕದವ್ರು ಯಾರಿಗೆ ನೀವು ಸಹಾಯ ಮಾಡ್ತಿರೋ ಅವ್ರು ಯಾರು? ಭಕ್ತರು. ಅರ್ಥ ಆಯ್ತಾ ಇವಾಗ? ನೀವು ಬರೀ ಲೌಕಿಕದವ್ರಿಗೆ ಮಾತ್ರ ಮಾಡ್ಬೇಕು, ಅಲೌಕಿಕದವ್ರಿಗೂ ಮಾಡ್ಬೇಕು? ಅಲೌಕಿಕದವ್ರು. ಈಶ್ವರಿ ಪರಿವಾರದವ್ರಿಗೂ ಮಾಡ್ಬೇಕಲ್ಲ, ಬ್ರಹ್ಮಕುಮಾರ ಕುಮಾರಿಯರಿಗೂ ಕೂಡ ಕೊಡ್ಬೇಕಲ್ವಾ? ಅವರಿಗೆ ನೀವು ಕೊಟ್ಟಾಗ ಅವ್ರು ನಿಮ್ಮನ್ನೇನು ಮಾಡ್ತಾರೆ? ಧನ್ಯವಾದ ಹೇಳ್ತಾಳೆ. ಅದ್ಯಾವುದು? ಬ್ರಾಹ್ಮಣತ್ವ. ಓಕೆ. ಆದ್ಮೇಲೆ ನೀವೇನಾಗ್ಬೇಕು? ಜ್ಯೋತಿ ಸ್ವರೂಪ ಆಗ್ಬೇಕು, ಆಮೇಲೆ ದೇವತೆ ಆಗ್ಬೇಕು. ಅದರ ನೆನಪಿನ ಅರ್ಥದಲ್ಲಿ ನಿಮ್ಗೆ ಏನಾಗ್ತದೆ? ಪೂಜೆ ಹೇಳುವಂಥದ್ದು ಸಿಗ್ತದೆ. ಚೌಥಾ ರೂಪ ಬ್ರಾಹ್ಮಣ ರೂಪ. ನಾಲ್ಕನೇದು ಯಾವುದು? ಬ್ರಾಹ್ಮಣ ರೂಪ. ಸಂಗಮ ಯುಗದ ಬ್ರಾಹ್ಮಣ ರೂಪ ಅಂತ ಹೇಳ್ತಾರೆ, ಭಕ್ತಿ ಮಾರ್ಗದ ಬ್ರಾಹ್ಮಣ ರೂಪ ಅಲ್ಲ. ಓಕೆ. ಅದ ಆದ್ಮೇಲೆ ನೀವು ಆರತಿ ಮೂರ್ತಿ ಆದ್ಮೇಲೆ ಕೆಳಗಡೆಗೆ ಏನ್ ಮಾಡ್ತೀವಿ? ಇನ್ನೂ ಕೆಳಗಡೆಗೆ ಈಶ್ವರಿ ಜ್ಞಾನವನ್ನ ಹೇಳಲಿಕ್ಕೆ, ಧನ ಸೇವೆಯನ್ನ ಮಾಡ್ಲಿಕ್ಕೆ, ಸ್ಥೂಲ ಸೇವೆ ಮಾಡ್ಲಿಕ್ಕೆ ಮತ್ತೆ ವಾಪಸ್ ಏನ್ ಮಾಡ್ತೀರಾ? ಕೆಳಗಡೆಗೆ ಬರ್ತೀವಿ. ಇಳಿತೀರಾ. ಯಾವ ರೂಪದಲ್ಲಿ? ಬ್ರಾಹ್ಮಣ ರೂಪದಲ್ಲಿ. ಓಕೆನಾ? ಆನಂತದಲ್ಲಿ ಯಾವ್ದಂತೆ? ವಹಬಿ ಕಿತನಾ ಮಹಾನ್ ಹೇ. ಅದನ್ನು ಕೂಡ ಏನಾಗಿದೆ? ಎಷ್ಟೊಂದು ಮಹಾನ್ ಸ್ಥಿತಿ. ಯಾವುದು? ಬ್ರಾಹ್ಮಣ ಸ್ವರೂಪ. ಅವ್ರು ಪಾಂಚವ ಸ್ವರೂಪ ಫಲಿಸ್ತಾರು. ಐದನೇದು ಯಾವ್ದಂತೆ? ಫಲಿಸ್ತಾ ಅಂತಂದೇನು? ಈ 5 ಸ್ವರೂಪ ಮಾಡಬೇಕಾದ್ರೆ ನೀವು ಬಾಬಾ ಬಿಟ್ಟರೆ ಬೇರೆ ಯಾರ ಜೊತೆ ನಿಮ್ದು ಯಾವುದೇ ಏನಿರೋದಿಲ್ಲ, ಸಂಬಂಧ ಇರೋದಿಲ್ಲ. ಅಂದ್ರೆ ನಿಧಾನಕ್ಕೆ ಈ 5 ಸ್ವರೂಪವನ್ನು ಮಾಡ್ತಾ 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 ಹೋದಾಗ ಬೇರೆ ಎಲ್ಲದಿಂದ ಸಂಬಂಧ ಏನಾಗ್ತಾ ಹೋಗ್ತದೆ? ನಾನು ಬಾಬಾ, ನಾನು ಬಾಬಾ, ನಾನು ಬಾಬಾ ಅಷ್ಟೇ ಬಿಟ್ರೆ ಬೇರೆ ಯಾರ ಜೊತೆನೂ ಸಂಬಂಧ ಏನಾಗೋದಿಲ್ಲ, ಇರೋದಿಲ್ಲ. ಹೀಗೆ ಬಾಬಾ ಫಸ್ಟ್ ಯಾವ್ದನ್ನ ನೋಡ್ತಾ ಇದ್ದಾರೆ?
ಜ್ಯೋತಿ ಅನಾದಿ. ಸ್ವರೂಪ. ಅನಾದಿ. ಅದರ ಆಧಾರದಲ್ಲಿ ದೇವತ, ಅದರ ಆಧಾರದಲ್ಲಿ ಪೂಜ್ಯ, ಅದರ ಆಧಾರದಲ್ಲಿ ಬ್ರಾಹ್ಮಣ, ಅದರ ಆಧಾರದಲ್ಲಿ ಪರಿಸ್ಥ. ಈ ರೀತಿ ನೀವು ಇಷ್ಟು ಸ್ವರೂಪವನ್ನ ಮಾಡಿಬಿಟ್ಟು ಪ್ರಪಂಚದಲ್ಲಿ ಬಂದಾಗ ನೀವು ಮತ್ತೆ ಬಾಬಾ ಬಿಟ್ಟೆ ಬೇರೆ ಯಾರು ಈ ಪ್ರಪಂಚದಲ್ಲಿ ನಿಮ್ಮವರು ಅಂತ ಇರೋದಿಲ್ಲ. ಹೌದಾ? ಇವತ್ತು ಕೂಡ ಲೌಕಿಕದಲ್ಲಿ ನೋಡಿ, ನಾನು, ನನ್ನ ಮನೆಯವರು, ನನ್ನ ಮಕ್ಕಳು, ಹೌದು ಅಷ್ಟಲ್ವಾ? ಹೌದ ಮನೇಲಿ ಹೆಣ್ಮಕ್ಳು ಇಟ್ಬಿಟ್ರೆ ಅವ್ರಿಗೆ ಮದುವೆ ಮಾಡಿಕೊಟ್ಬಿಟ್ರೆ ಎಲ್ಲಾ ಜವಾಬ್ದಾರಿಗಳತ್ತು ಅಂತಾರೆ. ನಾನು ಮನೆಯವರು ಇಬ್ರೆ ಅಲ್ವಾ? ಸರಿ. ಸ್ವಲ್ಪ ದಿನದ ನಂತರ ಮನೆಯವರು ಶರೀರ ಬಿಟ್ಬಿಟ್ರೆ ನಾನೊಬ್ಬೆ. ನಾನೊಬ್ರೆ ಅಲ್ವಾ? ಹೌದು. ಪ್ರಪಂಚ ಎಲ್ಲೇ ಇದ್ರು ಕೂಡ ನಾನು, ನನ್ನ ಮನೆ, ನನ್ನ ಆಸ್ತಿ, ನನ್ನ ಬಂಗಾರ, ನನ್ನ ಒಡವೆ ಅಷ್ಟೇ. ಹೌದು ಅಷ್ಟಕ್ಕೆ ನಾವೇನಾಗಿರ್ತೀವಿ? ಅಷ್ಟಕ್ಕೆ ನಿಮಿತ್ತ ಸೀಮಿತವಾಗಿ. ಹಾಗೆ ಇಲ್ಲೂ ಕೂಡ ನಾನು ಮತ್ತು ಬಾಬಾ ಈಶ್ವರೇ ಕಾರ್ಯ. ಪ್ರಪಂಚ ಎಲ್ಲರ ಜೊತೆಗೆ ನಾನು ಇದ್ದೇನೆ, ಆದ್ರೆ ಅವ್ರ್ಯಾರು ನನ್ನವರು ಅಲ್ಲ. ಅಲ್ಲ. ಇವಾಗ ಏನಾಯ್ತು ನಿಮ್ದು? ಈ 5 ಸ್ವರೂಪದ ಆಧಾರದಲ್ಲಿ ಹೊಸ ಸಂಸಾರ ಆಯ್ತು. ಏನಾಯ್ತು? ಹೊಸ ಯಾರ ಜೊತೆಗೆ? ಬಾಬಾ ನಂಬರ್ ಒನ್ ಸಂಸಾರ ಯಾರ ಜೊತೆಗೆ? ಬಾಬಾ. ಬಾಬಾ. ಹೀಗೆ 5 ರೂಪದಲ್ಲಿ ಪ್ರತಿದಿನ ನನ್ನ ಮಕ್ಕಳು ಹೇಗೆ ನನ್ನ ಜೊತೆಗೆ ಸಂಸಾರವನ್ನ ಮಾಡ್ತಾ ಇದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದಾರಂತೆ? ಯಾರನ್ನ? ಮಕ್ಕಳನ್ನ. ಓಕೆ, ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ತಾರೆ. ನಿಮ್ಮ ಸಂಸಾರದಲ್ಲೇ ಇರ್ತಿರೋ ಅಥವಾ ಬಾಬಾ ಜೊತೆ ಬಾಬಾ ಸಂಸಾರ. ಸೀತೆಯ ರೂಪದಲ್ಲಿ ಬಂಗಾರದ ಜಿಂಕೆ ಬೇಕು ಅಂತ ರಾವಣದಲ್ಲಿ ಮನೇಲಿ ಹೋಗ್ಬಿಟ್ಟು ಇರ್ತಿರೋ ಅಂತ ಏನ್ ಮಾಡ್ಕೊಳ್ಳಿ, ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀರಾ. ರಾಮನ ಜೊತೆಗೆ ಇರ್ತಿರೋ, ರಾಮನ್ ಜೊತೆ ಕಾಡಿದ್ರು ಅಡವೆ ಇದ್ರು ಕೂಡ ರಾಮ ಲಕ್ಷ್ಮಣ ಜೊತೆಗೆ ಇರ್ತಿರೋ, ಅಥವಾ ಬಂಗಾರದ ಜಿಂಕೆ ಬೇಕು ಅಂತ ಬಿಟ್ಟು ಜಗಳ ಮಾಡಿ ಗಲಾಟೆ ಮಾಡಿ ಏನ್ ಮಾಡ್ತೀರಿ? ಹೋಗ್ಬಿಟ್ಟು ಅಶೋಕ ವಾಟಿಕೆಯಲ್ಲಿ ಲಂಕಾದಲ್ಲಿ ರಾವಣ ಜೊತೆಗೆ ಇರ್ತಿರೋ. ಇರ್ಬೇಕಂತ ಪರಿಸ್ಥಿತಿ ನಿಮ್ಗೆ ಇರ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ನೀವು ಮಾಡಿರೋದ್ ಕರ್ಮದಿಂದ ಅಲ್ಲಿ ಏನ್ ಆಗ್ಬೇಕಾಗ್ತದೆ? ಇರಬೇಕು, ಅನಿವಾರ್ಯತೆ ಬಂದ್ಬಿಡ್ತದೆ. ಅದಕ್ಕೆ ನಿಮ್ಮ ಜೀವನವನ್ನ ಮುರಳಿಯ ಆಧಾರದಲ್ಲಿ ಚೆಕ್ ಮಾಡ್ಕೊ. ಅಂಶ ಅಂತ. ಓಂ ಶಾಂತಿ.